ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಗುರೂಜಿ. ಸ್ನೇಹಿತರೆ, ಕೆ ಎಸ್ ಗುರೂಜಿ ವತಿಯಿಂದ ನಾವು ನಡೆಸ್ಕೊಡ್ತಾ ಇರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಮೆಂಟರ್ಶಿಪ್ ಪ್ರೋಗ್ರಾಮ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಒಂದು 2-3 ದಿನದ ಹಿಂದೆ ನಾವು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂತಹ ಅಭ್ಯರ್ಥಿಗಳಿಗಾಗಿ ಒಂದು ಸ್ಪೆಷಲ್ ಫ್ರೀ ಆಫ್ ಕಾಸ್ಟ್ ಮೆಂಟರ್ಶಿಪ್ ಪ್ರೋಗ್ರಾಮ್ನ ಶುರು ಮಾಡ್ತಾ ಇದ್ದೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ವಿ. ಇನ್ ರೆಸ್ಪಾನ್ಸ್ ನಿಯರ್ಲಿ 1000 ಜನ ರಿಪ್ಲೈ ಮಾಡಿದ್ರು. ಅದರಲ್ಲಿ ಕೆಲವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ವಾಟ್ಸಪ್ಪಲ್ಲಿ 2 ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಅದರ ಆಧಾರದ ಮೇಲೆ ಇಂದಿನಿಂದ ನಾವು ಈ ಮೆಂಟರ್ಶಿಪ್ ಪ್ರೋಗ್ರಾಮ್ನ ಮುಂದಿನ 1.5 ತಿಂಗಳುಗಳ ಕಾಲ 1.5 months ಈ ಮೆಂಟರ್ಶಿಪ್ ಪ್ರೋಗ್ರಾಮ್ನ ನಡೆಸ್ಕೊಡ್ತೀವಿ. ಇನ್ನೂ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ, ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ ಅಥವಾ ಈ ಮೆಸೇಜ್ ತಮಗೆ ಲೇಟಾಗಿ ತಲುಪಿದರೆ ಈ ಕೆಳಗಡೆ ಇರುವಂಥ ನಂಬರ್, ದಟ್ ಈಸ್ 9019655797 ಈ ನಂಬರ್ಗೆ ಕೇವಲ ವಾಟ್ಸಪ್, ಓನ್ಲಿ ಥ್ರೂ ವಾಟ್ಸಪ್ ಒಂದು ಸಂದೇಶ ಕಳಿಸ್ಬೇಕು. ಅದರಲ್ಲಿ ನಿಮ್ಮ ಹೆಸರು, ನಿಮ್ಮ ಪ್ಲೇಸು ಮತ್ತು ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಈ 3 ಡೀಟೇಲ್ಸು ಟೈಪ್ ಮಾಡಿ ನೆನಪಿರಲಿ, ಓನ್ಲಿ ಥ್ರೂ ವಾಟ್ಸಪ್ ಈ ನಂಬರ್ಗೆ ಮೆಸೇಜ್ ಮಾಡಬೇಕು. ಅದರ ಆಧಾರದ ಮೇಲೆ ನಾವು ತಮ್ಮನ್ನು ವಾಟ್ಸಪ್ ಗ್ರೂಪ್ಗೆ ಅಲಾಟ್ ಮಾಡ್ತೀವಿ. ಸೊ ಆಫ್ಟರ್ ದಿಸ್ ನೀವು ಈ ಮೆಂಟರ್ಶಿಪ್ ಪ್ರೋಗ್ರಾಮ್ನ ಒಂದು ಬೆನಿಫಿಟ್ನ ತೆಗೆದುಕೊಳ್ಳೋಕ್ಕೆ ಶುರು ಮಾಡ್ಬೋದು. ದಿಸ್ ವಿಲ್ ಬಿ ಅವರ್ ಫಸ್ಟ್ ಕ್ಲಾಸ್. ಇದು ಮೊದಲನೇ ಕ್ಲಾಸ್ ಆಗಿರುತ್ತೆ, ಓರಿಯೆಂಟೇಷನ್ ಕ್ಲಾಸ್. ಇದು ಫಾರ್ ಫ್ರೀ ಆಫ್ ಕಾಸ್ಟ್ ಎಲ್ರಿಗೂ ಯೂಟ್ಯೂಬಲ್ಲಿ ಅವೈಲೇಬಲ್ ಇರುತ್ತೆ. ಗೋಯಿಂಗ್ ಆನ್ ಫರ್ದರ್ ಏನು ಮಾಡ್ತೀವಿ, ಫ್ರೀ ಆಫ್ ಕಾಸ್ಟೇ ಇರುತ್ತೆ. ಬಟ್ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಯಾರಿರ್ತಾರೆ, PC ಎಕ್ಸಾಮ್ಗೆ ಪರ್ಟಿಕ್ಯುಲರ್ಲಿ ಪ್ರಿಪೇರ್ ಆಗ್ತಾ ಇರೋರು, ಅವ್ರಿಗೆ ಮಾತ್ರ ಅಪ್ಕಮಿಂಗ್ ವೀಡಿಯೋಸು ವಾಟ್ಸಪ್ಪಲ್ಲಿ ಶೇರ್ ಮಾಡ್ತಾ ಹೋಗ್ತೀವಿ. ಸೊ ಅದು ಹೇಗೆ ನೋಡಬೇಕು, ಏನು ಮಾಡಬೇಕು ಅಂತ ನಾನು ಫರ್ದರ್ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಈ ಒಂದು ಓರಿಯೆಂಟೇಷನ್ ಕ್ಲಾಸಲ್ಲಿ ಮೆಂಟರ್ಶಿಪ್ ಅಂದರೆ ಏನು, ಅಂದರೆ ಮಾರ್ಗದರ್ಶನ ಅಂದರೆ ಏನು, ಒಬ್ಬ ಮಾರ್ಗದರ್ಶಕನ ಕೆಲಸ ಏನಾಗಿರುತ್ತೆ ಅದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ. ಯಾಕಂದರೆ ನೀವು ಯಾವುದೇ ಪರೀಕ್ಷೆ ತೆಗೆದುಕೊಳ್ಳಿ, PC ಆಗಿರಲಿ, PSA ಆಗಿರಲಿ, KS ಆಗಿರಲಿ ಆ್ಯಂಡ್ ಈವನ್ IAS ಆಗಿರಲಿ, ನಿಮಗೆ ಕೋಚಿಂಗ್ ಇಲ್ಲ ಅಂದರೂ ಪರವಾಗಿಲ್ಲ, ಒಬ್ಬ ಮಾರ್ಗದರ್ಶಕನ ಅವಶ್ಯಕತೆ ಇದ್ದೇ ಇದೆ. ಯಾಕಂದರೆ ಪಾಯಿಂಟ್ A ಇಂದ ಪಾಯಿಂಟ್ Bಗೆ ಸಿಂಪಲ್ ರಾಸ್ತೆ. ನಿಮ್ಮ ಪ್ರಿಪ್ರೇಷನ್ ಜರ್ನಿಲಿ ಶುರು ಮಾಡ್ತೀರಾ, ಇಲ್ಲಿಗೋಗಿ ರೀಚ್ ಆಗಬೇಕು. ಒಬ್ಬ ಮಾರ್ಗದರ್ಶಕ ಅಥವಾ ಮೆಂಟರ್ ಇದ್ದರೆ ನಿಮ್ಮ ಪ್ರಿಪ್ರೇಷನ್ ಸರಾಗವಾಗುತ್ತೆ. ಸೊ ಏನನ್ನು ಓದಬೇಕು, ಹೇಗೆ ಓದಬೇಕು, ಏನನ್ನು ತಪ್ಪು ಮಾಡಬಾರ್ದು, ಇದನ್ನೆಲ್ಲ ಅವರ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ತಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಅಕಸ್ಮಾತ್ ಮಾರ್ಗದರ್ಶಕ ಇಲ್ಲಾಂದರೂ ಸಹ ನೀವು ಪ್ರಯತ್ನ ಮಾಡ್ಬೋದು. ಬಟ್ ದಾರಿ ಸಿಕ್ಕಾಪಟ್ಟೆ ದೊಡ್ಡದಾಗುತ್ತೆ. ಸೊ ಈ ಅನ್ನೆಸೆಸರಿ ಎಫರ್ಟ್ಸು, ಈ ಅನ್ನೆಸೆಸರಿ ಎನರ್ಜಿ ವೇಸ್ಟ್ ಆಗೋದನ್ನು ತಡೆ ಹಿಡಿದು ನಿಮ್ಮ ಪ್ರಿಪ್ರೇಷನ್ 100% ಅಕ್ಯುರೇಟಾಗಿ ನಡೆಸ್ಕೊಡುವಲ್ಲಿ ಒಬ್ಬ ಮೆಂಟರು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಹಾಗಾಗಿ ಮೆಂಟರ್ ಕೆಲಸ ಏನು, ನಿಮಗೆ ದಾರಿ ತೋರಿಸೋದು. ಅಲ್ಟಿಮೇಟ್ಲಿ ಆ ದಾರಿಯನ್ನು ನಡೆದುಕೊಂಡು ಹೋಗೋದು ಕೆಲಸ ಯಾರ್ದು, ನಿಮ್ಮದೇ ಆಗಿರುತ್ತೆ. ಸೊ ಎಲ್ಲರೂ ರಾಜ ಆಗಬೇಕು ಅನ್ಕೋತಾರೆ. ಫಾರ್ ಎಕ್ಸಾಂಪಲ್, ನೀವು ಇಷ್ಟಪಟ್ಟಂತಹ ಪೋಸ್ಟ್ ನಿಮ್ಗೆ ಸಿಕ್ಕರೆ ನೀವು ರಾಜ ಆದಂಗೆ. ಬಟ್ ರಾಜ ಆಗೋ ಮುಂಚೆ ಗುಲಾಮ್ನಾಗಿ ನೀವು ದುಡಿಬೇಕು. ಇಲ್ಲಿ ಗುಲಾಮ್ನಾಗಿ ದುಡಿಯೋದು ಅಂದರೆ ಎಕ್ಸಾಮ್ಗೆ ಏನು ಅವಶ್ಯಕತೆ ಇದೆ, ಎಷ್ಟು ಓದಬೇಕು, ಹೆಂಗೆ ಓದಬೇಕು, ಪರಿಶ್ರಮ ಹಾಕಿ ಅಷ್ಟು ಗಂಟೆಗಳ ಕಾಲ, ಅಷ್ಟು ತಿಂಗಳುಗಳ ಕಾಲ, ಒಂದು 3 ಇಂದ 4 ತಿಂಗಳು ಪರಿಶ್ರಮ ಹಾಕಬೇಕು. ಕನ್ಸಿಸ್ಟೆಂಟಾಗಿ ಸ್ಥಿರವಾಗಿ ಓದ್ತಾ ಹೋಗಬೇಕು. ಸೊ ಈ ರೀತಿ ಗುಲಾಮಂತರ ದುಡಿದ್ರೆ ಮಾತ್ರ ನೀವು ರಾಜ ಆಗೋಕ್ಕೆ ಸಾಧ್ಯ. ಸೊ ಇಲ್ಲಿ ಒಂದು ಮೆಂಟರ್ಶಿಪ್ಪು ಅಥವಾ ಮೆಂಟರ್ದು ನಿಮಗೆ ಅವಶ್ಯಕತೆ ಬರುತ್ತೆ. ಸೊ ವಾಟ್ ಈಸ್ ಮೆಂಟರ್ಶಿಪ್ ಮತ್ತು KS ಗುರೂಜಿ ಮೆಂಟರ್ಶಿಪ್ ನಿಮಗೆ ಹೇಗೆ ಗೈಡ್ ಮಾಡುತ್ತೆ, ಗೈಡೆನ್ಸ್ ಎಲ್ಲಿ ಬೇಕಾದರೂ ಸಿಗುತ್ತೆ. ಬಟ್ ನಮ್ಮ ಈ ಪ್ರೋಗ್ರಾಮಿಂದ ನಿಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅದನ್ನು ಸಹ ಡಿಸ್ಕಸ್ ಮಾಡ್ತೀನಿ. ಅದಾದಮೇಲೆ ಡೀಟೇಲ್ಡ್ ಪ್ಲ್ಯಾನ್ ಫಾರ್ 1.5 months, ಮುಂದಿನ 1.5 ತಿಂಗಳುಗಳ ಕಾಲ ಅಂತ ಹೇಳಿದೆ ನಾನು. ನಿಯರ್ಲಿ 45 days, 45 ದಿನಗಳ ಕಾಲ ತಮಗೆ ಒಂದು ಮಾರ್ಗದರ್ಶನ ದೊರೀತಾ ಹೋಗುತ್ತೆ. ಸೊ ಅದರಲ್ಲಿ ಏನೆಲ್ಲ ಇರುತ್ತೆ, ತಾವು ಹೇಗೆ ಅದರ ಒಂದು ಬೆನಿಫಿಟ್ನ ತೆಗೆದುಕೊಳ್ಬೋದು, ಅದನ್ನು ಹೇಗೆ ಕರಗತ ಮಾಡಿಕೊಂಡು ಒಂದೇ ಅಪ್ಕಮಿಂಗ್ ಅಟೆಂಪ್ಟಲ್ಲಿ ನೀವು ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು, ಇದೆಲ್ಲ ಡಿಸ್ಕಸ್ ಮಾಡ್ತೀನಿ. ಇನ್ನೂ ಯಾರಾದರೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. KS ಗುರೂಜಿ ಆಫಿಷಿಯಲ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ, ಜೊತೆಗೆ KS ಗುರೂಜಿ ಯೂಟ್ಯೂಬ್ ಚಾನಲ್ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಲೆಟ್ಸ್ ಬಿಗಿನ್. ವಾಟ್ ಈಸ್ ಮೆಂಟರ್ಶಿಪ್? ಇಲ್ಲಿ ಮೆಂಟರ್ಶಿಪ್ ಅಂದರೆ ಮಾರ್ಗದರ್ಶನ. 2 ವರ್ಡ್ ಇದೆ ನೋಡಿ, ಮಾರ್ಗ ಮತ್ತು ದರ್ಶನ. ಮಾರ್ಗ ಅಂದರೆ ದಾರಿ, ನೀವು ನಡೀತಾ ಇರೋ ದಾರಿ ಕರೆಕ್ಟಾಗಿದೆ ಇಲ್ವೋ, ಅಥವಾ ನೀವು ಹೋಗ್ತಾ ಇರೋ ದಾರಿ ಕರೆಕ್ಟಾಗಿದೆ ಇಲ್ವೋ. ನಿಮ್ಮ ಎಕ್ಸಾಮ್ PC ಆಗಿರಲಿ, PSI ಆಗಿರಲಿ, KS ಯಾವುದಾದ್ರೂ ಆಗಿರಲಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ, ಒಬ್ಬ ಮಾರ್ಗದರ್ಶಕನ ಕೆಲಸ ಏನಾಗಿರುತ್ತೆ, ನೀವು ಹೋಗ್ತಾ ಇರೋ ದಾರಿ ಸರಿಯಾಗಿದೆ ಇಲ್ವೋ, ಅಕಸ್ಮಾತ್ ಸರಿ ಇಲ್ಲ ಅಂದರೆ ಯಾವ ರೀತಿ ನಿಮ್ಮನ್ನು ಸರಿ ದಾರಿಗೆ ತರಬೇಕು, ಲೆಸ್ ಎಫರ್ಟ್ಸಲ್ಲಿ ಅಕ್ಯುರೇಟಾಗಿ ನೀವು ಹಾಕುವಂತಹ ಶ್ರಮ ಯಾವುದೇ ರೀತಿ ವ್ಯರ್ಥ ಆಗ್ದಂಗೆ ನೋಡಿಕೊಂಡು ಕರೆಕ್ಟಾದ ರೀತಿಯಲ್ಲಿ ನಿಮ್ಮ ಗುರಿಯನ್ನು ತಲುಪಿಸೋದು ಒಬ್ಬ ಮಾರ್ಗದರ್ಶಕನ ಕೆಲಸ ಆಗಿರುತ್ತೆ. ರೈಟ್. ಸೊ ಹಾಗಾಗಿ ಒಬ್ಬ ಮೆಂಟರ್ ಕೆಲಸ ಏನು, ನಿಮಗೆ ಒಂದು ಮಾರ್ಗವನ್ನು ದರ್ಶನ ಮಾಡಿಸೋದು ಅಥವಾ ಸರಿ ದಾರಿಯನ್ನು ತೋರಿಸೋದು ಮಾರ್ಗದರ್ಶಕನ ಕೆಲಸ ಆಗಿರುತ್ತೆ. ಸೊ ಇಲ್ಲಿ ಯಾವುದೇ ಒಂದು ಪರೀಕ್ಷೆ ಆಗಿರಲಿ, ಒಂದು PCಗೆ ನೀವೊಂದು ಕನಿಷ್ಠ ಪಕ್ಷ 5 ರಿಂದ 6 ತಿಂಗಳು ಕನ್ಸಿಸ್ಟೆಂಟಾಗಿ ಅಥವಾ
ಎಫಿಷಿಯೆಂಟಾಗಿ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. PSIಗೆ ಒಂದು 6 to 12 months ಆಗುತ್ತೆ, KSಗೆ 1 to 2 years. ಇಷ್ಟು ಬೇಕೇ ಬೇಕು. ಮಾರ್ಗದರ್ಶಕ ಇದ್ಮೇಲೆ, ದಾರಿ ತೋರಿಸಿದ ಮೇಲೆ ಅಲ್ಟಿಮೇಟ್ಲಿ ಎಫರ್ಟ್ಸ್ ಹಾಕೋದು ನೀವೇ. ನಾನು ಬಂದು ಎಫರ್ಟ್ ಹಾಕೋಕ್ಕಾಗಲ್ಲ, ಅಥವಾ ನಮ್ಮ ತಂಡ ಏನು ನಿಮ್ಗೆ ಗೈಡ್ ಮಾಡುತ್ತೆ ಅವ್ರು ಎಫರ್ಟ್ ಹಾಕೋಕ್ಕಾಗಲ್ಲ. ಅವ್ರ ಎಫರ್ಟ್ ಎಲ್ಲಿ ಹಾಕ್ಬೋದು? ನಿಮಗೆ ಸರಿದಾರಿ ತೋರಿಸುವಲ್ಲಿ ಮಾತ್ರ ಹೆಲ್ಪ್ ಮಾಡ್ಬೋದು. ಅಲ್ಟಿಮೇಟ್ಲಿ ಎಫರ್ಟ್ ಹಾಕೋದು ಬಂದಾಗ, ಶ್ರಮ ವಹಿಸೋದು ಬಂದಾಗ ನೀವೇ ಮಾಡಬೇಕು. ಸೊ ಹಾಗಾದರೆ ಓವರಾಲ್ ಹೇಳಬೇಕಂದ್ರೆ, ಒಂದು ಮೆಂಟರ್ಶಿಪ್ಪಲ್ಲಿ ಅಥವಾ ಒಂದು ಮೆಂಟರ್ ಆಗಿ ಏನೇನೆಲ್ಲ ಕೆಲಸ ಮಾಡಬೇಕು ಅಂದರೆ, ನಿಮಗೆ ಏನು ಓದಬೇಕು ಅಂತ ಹೇಳ್ಕೊಡ್ಬೇಕಾಗತ್ತೆ. ಎಷ್ಟು ಓದಬೇಕು, ಏನು ಓದಬೇಕು ಅಂದರೆ ಒಂದು 5ರಿಂದ 6 ಸಬ್ಜೆಕ್ಟ್ಸ್ ಇದೆ. ಫಿಸಿಕ್ಸು, ಸೈನ್ಸು, ಬೇಸಿಕ್ ಸೈನ್ಸಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಬರುತ್ತೆ. ಅದಾದಮೇಲೆ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರು, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್ಸು, ಎನ್ವೈರ್ಮೆಂಟು, ಕರೆಂಟ್ ಅಫೇರ್ಸು, ಸುಮಾರು 6ರಿಂದ 7 ವಿಷಯಗಳು ಇರ್ತವೆ. ಎಲ್ಲ ವಿಷಯಗಳಿಗೂ ನೀವು ವಿಸ್ತೃತವಾಗಿ ಡೀಟೇಲ್ಡಾಗಿ ನೋಟ್ಸ್ ಮಾಡ್ಕೊಂಡು ಓದೋಂಥ ಅವಶ್ಯಕತೆ ಇಲ್ಲ. ಏನೇನೋ ಓದಬೇಕು ಈ ವಿಷಯಗಳಿಂದ. ಯಾಕಂದರೆ ನೀವು ಕಳೆದ ವರ್ಷದ ಒಂದು PC ಕ್ವೆಶ್ಚನ್ ಪೇಪರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸುಮಾರು 35ರಿಂದ 40 ಕ್ವೆಶನ್ಸು ಪ್ಯೂರ್ಲಿ ಕರೆಂಟ್ ಅಫೇರ್ಸು ಮತ್ತು GK ಮೇಲೆ ಬಂದಿದೆ. ಅದಾದಮೇಲೆ ಒಂದು 20 ಕ್ವೆಶನ್ಸು ನಿಮಗೆ ಮೆಂಟಲ್ ಎಬಿಲಿಟಿಯಿಂದ ಬಂದಿದೆ. ಪಾಲಿಟಿಯಿಂದ ಒಂದು 10 ಕ್ವೆಶನ್ಸು. ಸೊ ಇಷ್ಟು 3 ವಿಷಯನ ಪರ್ಫೆಕ್ಟಾಗಿ ಓದ್ಬಿಟ್ರೆ ಸುಮಾರು 70ರಿಂದ 75 ಕ್ವೆಶನ್ಸ್ಗೆ ಕರೆಕ್ಟ್ ಆನ್ಸರ್ ನಿಮ್ಗೆ ಇಲ್ಲೇ ಸಿಕ್ಬಿಡುತ್ತೆ. ಕಟ್ ಆಫ್ ಎಷ್ಟಿರುತ್ತೆ? ಮ್ಯಾಕ್ಸಿಮಮ್ ಒಂದು 75ವರೆಗೂ ಇರುತ್ತೆ. ಸೊ ಈ 3 ವಿಷಯನ ಕರೆಕ್ಟಾಗಿ ಓದಿ, ಇನ್ನು ಎಕನಾಮಿಕ್ಸು, ಆಮೇಲೆ ಆರ್ಟ್ ಆ್ಯಂಡ್ ಕಲ್ಚರ್ ಇಲ್ಲಿಂದ ಅಲ್ಪ ಸ್ವಲ್ಪ ಓದಿದ್ರೆ ಆರಾಮಾಗಿ ಒಂದು 80 ಮಾರ್ಕ್ಸ್ವರೆಗೂ ನೀವು ಸ್ಕೋರ್ ಮಾಡ್ಬೋದು. ಸೊ ಕಟ್ ಆಫ್ಗಿಂತ ಒಂದು 5ರಿಂದ 10 ಮಾರ್ಕ್ಸು ಡೆಫಿನೆಟ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಿಮಗೆ ಯಾರಾದರೂ ಗೈಡ್ ಮಾಡೋಕ್ಕೆ ಶುರು ಮಾಡಿದ್ರೆ, ಅಥವಾ ಯಾರ ಹತ್ರ ಆದರೂ ಗೈಡೆನ್ಸ್ ತಗೋತಾ ಇದ್ದರೆ, ಫಸ್ಟು ಏನೇನೋ ಓದಬೇಕು ಅಂತ ಕೇಳಿ. ಬರೀ ವಿಷಯವಾರು ತಿಳುವಳಿಕೆ ಅಲ್ಲ, ಆ ವಿಷಯದಲ್ಲಿ ಯಾವುದ್ರ ಮೇಲೆ ಪರ್ಟಿಕ್ಯುಲರಾಗಿ ಫೋಕಸ್ ಮಾಡಬೇಕು. ಸೊ ಎಷ್ಟು ಓದಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದಾದಮೇಲೆ ಹೇಗೆ ಓದಬೇಕು ನಾನು ಹೇಳಿದ್ನಲ್ಲಿ, ನಿಮಗೆ ಪ್ರಯಾರಿಟಿ ಇರಬೇಕು. ಫಸ್ಟು ನಾನು ಕರೆಂಟ್ ಅಫೇರ್ಸ್ ಮುಗಿಸ್ಕೋತೀನಿ, GK ಮುಗಿಸ್ಕೋತೀನಿ, ಮೆಂಟಲ್ ಎಬಿಲಿಟಿಯಿಂದ ಈ ಥರ ಪ್ರಶ್ನೆಗಳನ್ನ ಕೇಳ್ಬೋದು. ಸೊ KSಗಿಂತ ಯಾವ ಥರ ಡಿಫ್ರೆಂಟ್ ಆಗಿರುತ್ತೆ KS ಪ್ರಿಲಿಮ್ಸ್ಗಿಂತ, ಅಥವಾ PSIಗೂ PC ಕಂಪೇರ್ ಮಾಡಿದ್ರೆ ಯಾವ ಥರ ಎಕ್ಸಾಮಿನರು ಡಿಫ್ರೆನ್ಷಿಯೇಷನ್ ಮಾಡ್ತಾನೆ. ಸೊ ಈ ಒಂದು ತಿಳುವಳಿಕೆ ಇದ್ದರೆ ಮಾತ್ರ ನೀವು ಎಷ್ಟು ಓದಬೇಕು, ಹೇಗೆ ಓದಬೇಕು ಅಂತ ಗೊತ್ತಾಗುತ್ತೆ. ಸೊ ಇದು ಒಬ್ಬ ಮೆಂಟ್ರ್ ಕೆಲಸ ಆಗುತ್ತೆ. ನೆಕ್ಸ್ಟು, ಎಲ್ಲ ವಿಷಯಗಳಿಗೂ ಒಂದು ನಿಗದಿತ ಸಮಯವನ್ನು ಫಿಕ್ಸ್ ಮಾಡ್ಕೋಬೇಕು, ಒಂದು ಸಮಯವನ್ನು ನಿಗದಿ ಮಾಡ್ಕೋಬೇಕು. ಕರೆಂಟ್ ಅಫೇರ್ಸ್ ಓದ್ತೀನಿ ಅಂತ ಕೂತ್ಕೊಂಡು ಬರೀ ಕರೆಂಟ್ ಅಫೇರ್ಸ್ ಒಂದು 35-40 ಮಾರ್ಕ್ಸ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು 1 ವರ್ಷ 2 ವರ್ಷದ ಕರೆಂಟ್ ಅಫೇರ್ಸ್ ಓದೋಕ್ಕಾಗುತ್ತಾ? ಡೆಫಿನೆಟ್ಲಿ ಆಗಲ್ಲ. ಆಗುತ್ತೆ, ಬಟ್ ಅಟ್ ದಿ ಕಾಸ್ಟ್ ಆಫ್ ಅದರ್ ಸಬ್ಜೆಕ್ಟ್ಸ್. ಸೊ ಬೇರೆ ವಿಷಯಗಳನ್ನು ಪಕ್ಕಕ್ಕಿಟ್ಟು ನೀವು ಬರೀ ಕರೆಂಟ್ ಅಫೇರ್ಸೇ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅಲ್ಟಿಮೇಟ್ಲಿ ಹೆಲ್ಪ್ ಆಗುತ್ತಾ? ಎಸ್, ನಾಲೆಜ್ಗೆ ಏನಾಗುತ್ತೆ, ಬಟ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತಾ? ಇಲ್ಲ. ಸಮಯ ಕೂಡ ವ್ಯರ್ಥ ಆಗುತ್ತೆ, ನೀವು ಅಂದ್ಕೊಂಡಂತಹ ಗುರಿ ಸಹ ಮುಟ್ಟೋಕ್ಕಾಗಲ್ಲ. ಸೊ ಹಾಗಾಗಿ ಪ್ರತಿಯೊಂದು ವಿಷಯಕ್ಕೂ ಬರೀ ಸಬ್ಜೆಕ್ಟ್ಸ್ಗೆ ಅಷ್ಟೇ ಅಲ್ಲ, ರಿವಿಷನ್ ಆಗಲಿ, ಡೈಲಿ ಕ್ವಿಜ್ ಸಾಲ್ವ್ ಮಾಡೋದಾಗಿರಲಿ, ಅಥವಾ ಮಾಕ್ ಟೆಸ್ಟ್ ತೊಗೊಳ್ಳೋದಾಗಿರಲಿ, ಸೊ ಎಲ್ಲದಕ್ಕೂ ಒಂದು ಸಮಯವನ್ನು ನಿಗದಿ ಮಾಡ್ಕೋಬೇಕು. ಯಾವ ಸಮಯದಲ್ಲಿ ಏನು ಓದ್ತೀರಾ, ಎಷ್ಟು ಓದ್ತೀರಾ, ಆಮೇಲೆ ಓವರಾಲ್ ನಿಮ್ಮ ಪ್ರಿಪ್ರೇಷನ್ ಸ್ಟ್ರಾಟಜಿ ಯಾವ ಥರ ಇರುತ್ತೆ. ಸಪೋಸ್ 3 ತಿಂಗಳಲ್ಲಿ ನೀವು PC ಪ್ರಿಪ್ರೇಷನ್ ಮುಗಿಸ್ಬೇಕು ಅಂದ್ಕೊಳ್ಳಿ. ಸೊ ಸ್ಟಾರ್ಟಿಂಗ್ ಫಸ್ಟ್ 1.5 ತಿಂಗಳು, 1.5 months, 45 ದಿನ ವಿಸ್ತೃತವಾಗಿ ಡೀಟೇಲ್ಡಾಗಿ ಪ್ರತಿ ಸಬ್ಜೆಕ್ಟ್ ಓದಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ 15 ಡೇಸಲ್ಲಿ ಫಸ್ಟ್ ರೌಂಡ್ ರಿವಿಷನ್ ಕೊಡಬೇಕು. ನೆಕ್ಸ್ಟು ಕೊನೆಗೆ ಉಳಿದಿರುವಂಥ 1 ತಿಂಗಳಲ್ಲಿ 2ರಿಂದ 3 ರಿವಿಷನ್ ಆಗಬೇಕು. ಸೊ 3 ತಿಂಗಳು ಡೀಟೇಲಾಗಿ ನೀವು ವಿಸ್ತೃತವಾಗಿ ಪ್ರತಿ ಸಬ್ಜೆಕ್ಟು, ಪ್ರತಿ ಚಾಪ್ಟರು ಓದಬೇಕಾಗುತ್ತೆ. ಅದಾದಮೇಲೆ ಮಾಕ್ ಟೆಸ್ಟ್ ಮುಖಾಂತರ ಅಥವಾ ಕ್ವಿಜ್ ಮುಖಾಂತರ ನೀವು ಏನನ್ನು ಓದಬೇಕು, ಯಾವುದರಲ್ಲಿ ನೀವು ಸ್ಟ್ರಾಂಗ್ ಆಗಿದ್ದೀರಾ, ಸ್ಟ್ರಾಂಗ್ ಏರಿಯಾಸ್ ಯಾವುದು, ವೀಕ್ ಏರಿಯಾಸ್ ಯಾವುದು, ಈ ಥರ ಒಂದು ಅನಾಲಿಸಿಸ್ ಮಾಡ್ಬೋದು. ಸೊ ಇಷ್ಟೆಲ್ಲ ಮಾಡ್ಕೊಂಡಾಗ ಮಾತ್ರ ನಿಮ್ಮ ಪ್ರಿಪ್ರೇಷನ್ ಎಫಿಷಿಯೆಂಟ್ ಆಗುತ್ತೆ. ಸೊ ಇಂದು ಸೆಪ್ಟೆಂಬರ್ 8 ಅಲ್ವಾ, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಎಂಡ್ಗೆ ನೀವು ಹಿಂತಿರುಗಿ ನೋಡಿದ್ರೆ 3 ತಿಂಗಳು ಏನು ಓದಿದ್ದೀನಿ ಅಂತ ನೀವೇ ರಿವಿಷನ್ ಮಾಡಿಕೊಂಡು, ಅಥವಾ ನೀವೇ ಹಿಂತಿರುಗಿ ನೋಡಿ ಅನಲೈಸ್ ಮಾಡಿಕೊಂಡ್ರೆ ನಿಮಗೆ ಕಾನ್ಫಿಡೆನ್ಸ್ ಬರಬೇಕು. ಹೌದು, ನಾನು 3 ತಿಂಗಳು ಬರೀ ನಾಮಕೆ ಅವಸ್ಥೆ ಓದಿಲ್ಲ, ಕರೆಕ್ಟಾಗಿ ಎಫಿಷಿಯೆಂಟಾಗಿ ಓದಿದ್ದೀನಿ. ಸೊ ಹಾಗಾಗಿ ನಾನು ನನ್ನ ಗುರಿ ತಲುಪೋದಕ್ಕೆ ಡಿಸರ್ವಿಂಗ್ ಆಗಿದ್ದೀನಿ, ಅರ್ಹನಾಗಿದ್ದೀನಿ. PC ಆಗಬೇಕಾ, PSI ಆಗಬೇಕಾ, ಎಸ್, ನನಗೆ ಆ ಪೋಸ್ಟ್ ಬೇಕು, ಬಿಕಾಸ್ ಐ ಡಿಸರ್ವ್ ಇಟ್. ಯಾಕೆ ಡಿಸರ್ವಿಂಗು? ಕಳೆದ 3 ತಿಂಗಳಿಂದ ನಾನು ಪ್ರಾಪರಾಗಿ, ಆರ್ಗನೈಸ್ಡಾಗಿ, ಎಫಿಷಿಯೆಂಟಾಗಿ ಓದ್ಕೊಂಡ್ಬಂದಿದ್ದೀನಿ. ಸೊ ಹಾಗಾಗಿ ನಾನು ಈ ಪೋಸ್ಟ್ಗೆ ಡಿಸರ್ವಿಂಗ್ ಇದ್ದೀನಿ. ಈ ಥರ ಒಂದು ಭಾವನೆ ಬರಬೇಕು ಅಂದರೆ ನೀವು ಇಷ್ಟೆಲ್ಲ ಏನೇನೋ ಓದಬೇಕು, ಎಷ್ಟು ಓದಬೇಕು, ಹೇಗೆ ಓದಬೇಕು, ಎಷ್ಟು ನಿಗದಿತ ಸಮಯದಲ್ಲಿ ಯಾವ ವಿಷಯನ ಕಂಪ್ಲೀಟ್ ಮಾಡಬೇಕು, ಸೊ ಇಷ್ಟನ್ನೆಲ್ಲ ಪ್ರಾಪರಾಗಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಎಷ್ಟು ತಿಂಗಳುಗಳ ಕಾಲ ಅಥವಾ ಎಷ್ಟು ಟೈಮ್ ಪೀರಿಯಡ್ ಕರೆಂಟ್ ಅಫೇರ್ಸ್ ನಿಮಗೆ ಬೇಕು. ಫಾರ್ ಎಕ್ಸಾಂಪಲ್, ನಾನು ಅನಲೈಸ್ ಮಾಡ್ದಂಗೆ
ಹಿಂದಿನ ವರ್ಷದ PC ಕ್ವೆಶ್ಚನ್ ಪೇಪರ್ ನೋಡಿದಾಗ ಕನಿಷ್ಠ 6 to 7 ಮಂತ್ಸ್, ಇದಕ್ಕಿಂತ ಜಾಸ್ತಿನೂ ಬೇಡ, ಇದಕ್ಕಿಂತ ಕಮ್ಮಿನೂ ಬೇಡ. ಸಪೋಸ್ ಆಗಸ್ಟಲ್ಲಿ ನಿಮ್ಮ PC ಎಕ್ಸಾಮ್ ಇದೆ ಅಂತ ಹೇಳಿದ್ರೆ ಜಾನ್ವರಿಯಿಂದ ಜುಲೈವರೆಗೂ 6 to 7 ಮಂತ್ಸ್ ಏನು ಕರೆಂಟ್ ಅಫೇರ್ಸ್ ಆಗುತ್ತೆ ಅದನ್ನು ಮಾತ್ರ ಓದಿದ್ರೆ ಸಾಕು. ಅದರಿಂದನೇ 95% ಕ್ವಶನ್ಸ್ ಬರುತ್ತೆ. ಅದನ್ನು ಬಿಟ್ಟು ಹೊರಗಡೆಯಿಂದ ಬರಲ್ಲ. ಅರ್ಥ ಆಗ್ತದಲ್ಲ? 6 to 7 ಮಂತ್ಸ್. ಮತ್ತು ಇದರಲ್ಲಿ ಎಲ್ಲದಕ್ಕೂ ಈಕ್ವಲ್ ಆಗಿ ನೀವು ಫೋಕಸ್ನ ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ? PCಯಲ್ಲಿ ಕೆಲವೊಂದು ಫೋಕಸ್ಡ್ ಏರಿಯಾಸಿಂದ ಮಾತ್ರ ಕರೆಂಟ್ ಅಫೇರ್ಸ್ ಕೇಳ್ತಾರೆ. ಪ್ಲೇಸಸ್ ಇನ್ ನ್ಯೂಸ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಲಿರುವಂತಹ ಕೆಲವೊಂದು ಪ್ಲೇಸಸ್ ಆಗಿರ್ಬೋದು, ಅಥವಾ ಇಂಪಾರ್ಟೆಂಟ್ ಅವಾರ್ಡ್ಸ್ ಆಗಿರ್ಬೋದು. ಈ ಅವಾರ್ಡ್ಸಲ್ಲೂ ಮತ್ತೆ ಕ್ಯಾಟಗರೀಸ್ ಇದೆ. ಲಿಟ್ರರಿ ಅವಾರ್ಡ್ಸು, ಯಾವುದಾದ್ರೂ ಪುಸ್ತಕಕ್ಕೆ ದೊರೆತಿದ್ರೆ ಅಥವಾ ವ್ಯಕ್ತಿಗೆ ದೊರೆತಿದ್ರೆ, ಅಥವಾ ಸ್ಪೋರ್ಟ್ಸ್ ಅವಾರ್ಡ್ಸು. ಸೊ ಈ ಥರ ಪ್ರಾಪರ್ ಅನಾಲಿಸಿಸ್ ಬೇಕು ನಿಮಗೆ. ಈ ಅನಾಲಿಸಿಸ್ ಎಲ್ಲಿಂದ ಬರುತ್ತೆ ನಿಮಗೆ? ಪ್ರೀವಿಯಸ್ ಇಯರ್ ಕ್ವಶನ್ಸ್. ಈ ಹಳೆಯ ಪ್ರಶ್ನೆ ಪತ್ರಿಕೆಗಳು ಒಂಥರ ಕೀಲಿಕೈ ಇದ್ದಂಗೆ, ಎಕ್ಸಾಮಿನರ್ ಕೀಲಿಕೈ, ಮೈಂಡಿಗೆ ಕೀಲಿಕೈ ಇದ್ದಂಗೆ. ಇವಾಗ ಮುಂದೆ ಬರುವಂಥ ಎಕ್ಸಾಮ್ಗೂ ಸಹ ಕರ್ನಾಟಕ ಪೊಲೀಸರು ಏನು ಮಾಡ್ತಾರೆ, ಡಿಪಾರ್ಟ್ಮೆಂಟಿಂದ ಈ ಥರ ನಮಗೆ ಇಷ್ಟು 100 ಪ್ರಶ್ನೆನ ಸೆಟ್ ಮಾಡಿಕೊಡಿ ಅಂತ ಎಕ್ಸಾಮಿನರ್ಗೆ ಹೇಳ್ತಾರೆ. ಆ ಎಕ್ಸಾಮಿನರ್ ಹೊಸಬಾಗಿದ್ದರೆ ಅವ್ರೇನು ಮಾಡ್ತಾರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡ್ತಾರೆ. ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಪಾಲಿಟಿಯಿಂದ ಎಷ್ಟು ಕೇಳಿದ್ದಾರೆ, ಯಾವ ರೀತಿ ಕೇಳಿದ್ದಾರೆ, ಡಿಫಿಕಲ್ಟಿ ಲೆವೆಲ್ ಯಾವ ಥರ ಇದೆ, ಹಿಸ್ಟ್ರಿಯಿಂದ ಯಾವ ಥರ ಕೇಳಿದ್ದಾರೆ, ಕರೆಂಟ್ ಅಫೇರ್ಸಿಂದ ಯಾವ ಥರ ಕೇಳಿದ್ದಾರೆ, ಜಿಯೋಗ್ರಫಿಯಿಂದ ಯಾವ ಥರ ಕೇಳಿದ್ದಾರೆ. ಸೊ ಅವರೂ ಸಹ ಈ ಒಂದು ಅನಾಲಿಸಿಸ್ ಆಧಾರದ ಮೇಲೇ ಮುಂಬರುವ ದಿನಗಳಲ್ಲಿ ನೆಕ್ಸ್ಟ್ ಎಕ್ಸಾಮಲ್ಲಿ ಕ್ವಶನ್ಸ್ನ ಸೆಟ್ ಮಾಡ್ತಾರೆ. ಎಕ್ಸಾಮಿನರ್ ಮನಸ್ಸೋ ಇಚ್ಛೆ ತನಗೆ ಮನಸ್ಸಿಗೆ ಬಂದಂತೆ ತೊಗೊಂಡು ಹೋಗ್ಬಿಟ್ಟು IAS ಕ್ವಶನ್ಸು ಅಥವಾ ನಿಮಗೆ ಸಿಲೆಬಸಲ್ಲಿ ಇಲ್ಲದೇ ಇರುವಂತಹ ಕ್ವಶನ್ಸು ಅಥವಾ ಯಾವುದು ಅವಶ್ಯಕತೆ ಇರಲ್ವೋ ಆ ಥರ ಡಿಫಿಕಲ್ಟ್ ಕ್ವಶನ್ಸ್ನ ತೆಗೆದು ನಿಮ್ಮ ಪೇಪರಲ್ಲಿ ಹಾಕೋಕ್ಕಾಗಲ್ಲ. ಅವ್ರಿಗೂ ಸಹ ಒಂದು ಬೆಂಚ್ ಮಾರ್ಕ್ ಅಂತ ಇರುತ್ತೆ, ಇತಿಮಿತಿ ಅಂತ ಇರುತ್ತೆ. ಸೊ ಅದನ್ನು ಯಾವ ರೀತಿ ಅರ್ಥ ಮಾಡ್ಕೋತಾರೆ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸೊ ಅದೇ ರೀತಿ ನೀವು ಎಕ್ಸಾಮಿನರ್ ಮೈಂಡ್ ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ಮುಂದಿನ ಎಕ್ಸಾಮಲ್ಲಿ ಎಕ್ಸಾಮಿನರ್ ಯಾವ ಥರ ಪ್ರಶ್ನೆಗಳನ್ನ ಸೆಟ್ ಮಾಡ್ತೇನೆ ಅಂತ ತಿಳ್ಕೊಬೇಕಾದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅತಿ ಅವಶ್ಯಕ. ಸೊ ಅದನ್ನು ಪ್ರಾಪರಾಗಿ ಅನಲೈಸ್ ಮಾಡ್ಕೊಳ್ಳೋದು ನಿಮಗೆ ಅತಿ ಅವಶ್ಯಕವಾಗಿರುತ್ತೆ. ಸೊ ಅದರ ಆಧಾರದ ಮೇಲೆ ಯಾವ ಸಬ್ಜೆಕ್ಟ್ ಮೇಲೆ ನೀವು ಎಕ್ಸ್ಟ್ರಾ ಫೋಕಸ್ ಹಾಕಬೇಕು, ಯಾವ ಚಾಪ್ಟರ್ನ ವಿತ್ ಸ್ಪೆಷಲ್ ಎಫರ್ಟ್ ಅಥವಾ ವಿತ್ ಸ್ಪೆಷಲ್ ಅಟೆನ್ಷನ್ ಓದಬೇಕಾಗುತ್ತೆ. ಸೊ ಈ ಥರ ಹಲವಾರು ಅನಾಲಿಸಿಸ್ ನಿಮಗೆ ಮೆಂಟರ್ಶಿಪ್ಪಲ್ಲಿ ಸಿಗಬೇಕು. ಇದಾದಮೇಲೆ ಬರೀ ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೊಗೊಂಡ್ರೆ ಆಗುತ್ತಾ? ಇಲ್ಲ, ಮಾಕ್ ಟೆಸ್ಟು ಬೇಕಾಗುತ್ತೆ. ಯಾಕೆ? ಎಕ್ಸಾಮಲ್ಲಿ ಅದು PC ಎಕ್ಸಾಮಲ್ಲಿ ನಿಮಗೆ ಪ್ರಶ್ನೆ ಕೊಟ್ಟು ಆನ್ಸರ್ ಬರೀರಿ ಅಂತ ಕೇಳಲ್ಲ, ಬದಲಾಗಿ ಒಂದು ಕ್ವೆಶನ್ ಕೊಟ್ಟು 4 ಆಪ್ಷನ್ಸ್ ಕೊಡ್ತಾರೆ. ಸೊ ವಾಟ್ ಯು ಆರ್ ಡೂಯಿಂಗ್, ನೀವು ಆ ಪ್ರಶ್ನೆಗೆ 4 ಉತ್ತರದಲ್ಲಿ ಯಾವುದು ಸರಿ ಉತ್ತರ ಅಂತ ನೀವು ಮಾರ್ಕ್ ಮಾಡ್ತೀರಾ. ಸೊ 4 ಆಪ್ಷನ್ಸ್ ಇರುತ್ತಾ, ಈ 4 ಆಪ್ಷನಲ್ಲಿ ಯಾವುದು ಸರಿ ಉತ್ತರ ಅಂತ ನೀವು ಐಡೆಂಟಿಫೈ ಮಾಡಿ ಆ ಸರಿ ಉತ್ತರನ ಮಾರ್ಕ್ ಮಾಡಿ ಬರ್ತೀರಾ. ಸೊ ಅದೇ ಆ್ಯಕ್ಚುಯಲ್ ರಿಕ್ವೈರ್ಮೆಂಟ್ ಇರುವಾಗ ನೀವು ಬರೀ ಓದ್ಕೊಂಡು ಹೋದರೆ ಸಾಕಾಗುತ್ತಾ? ಸಾಕಾಗಲ್ಲ. ಎಷ್ಟು ಓದ್ತೀರಾ ಅದರಷ್ಟೇ ಇಂಪಾರ್ಟೆನ್ಸು ನೀವು ಮಾಕ್ ಟೆಸ್ಟ್ಗೆ ಅಥವಾ ಅಣುಕು ಪರೀಕ್ಷೆಗಳಿಗೆ ಕೊಡಬೇಕಾಗುತ್ತೆ. ಯಾಕಂದರೆ ಅಲ್ಟಿಮೇಟ್ಲಿ ನೀವೇನು ಮಾಡಬೇಕು, ಕ್ವಶನ್ ನೋಡಿ ಸರಿಯಾದ ಉತ್ತರ ಚೂಸ್ ಮಾಡಬೇಕು. ಆ ರೀತಿ ನಿಮ್ಮ ಮೈಂಡ್ನ ಟ್ರೈನ್ ಅಪ್ ಮಾಡ್ಕೋಬೇಕು ನೀವು, ರೈಟ್? ಬರೀ ಓದ್ಕೊಂಡು ಕೂತ್ಕೊಂಡ್ರೆ ಸಾಕಾಗಲ್ಲ. ಕೆಲವೊಬ್ಬರು ನೋಡಿದ್ದೆ ನಾನು, ವರ್ಷಾನುಗಟ್ಟಲೆ ಓದ್ತಾನೆ ಇರ್ತಾರೆ. ಒಂದೊಂದು ಸಬ್ಜೆಕ್ಟ್ಗೆ 3 ಟೆಕ್ಸ್ಟ್ ಬುಕ್ಕು, 3 ನೋಟ್ಸು, ಸುಮಾರು ಓದ್ತಾರೆ, ಹಗಲು ರಾತ್ರಿ ಓದ್ತಾರೆ, ನಿದ್ದೆ ಬಿಟ್ಟು ಓದ್ತಾರೆ. ಬಟ್ ಅಲ್ಟಿಮೇಟ್ಲಿ ಎಕ್ಸಾಮಲ್ಲಿ ಪಾಸ್ ಆಗಲ್ಲ. ಯಾಕೆ? ಬರೀ ಓದ್ತಾನೆ ಬಂದಿರ್ತಾರೆ. ಎಕ್ಸಾಮಲ್ಲಿ ಏನು ಮಾಡ್ತಾರೆ, ನೀವು ಎಷ್ಟು ಓದಿದ್ದೀರಾ ಅಂತ ಕೇಳಲ್ಲ, ಬದಲಾಗಿ ನೀವು ಯಾವುದನ್ನು ಅಥವಾ ಏನೇನೋ ಓದಿದ್ದೀರಾ ಅದರ ಆಧಾರದ ಮೇಲೆ ಪ್ರಶ್ನೆ ಕೇಳ್ತಾರೆ. ಸೊ ಅದೊಂದು ರಾಂಗ್ ಕಾನ್ಸೆಪ್ಷನಲ್ಲಿ ಇರ್ತಾರೆ ಅವರು. ನಾನು ಜಾಸ್ತಿ ಓದಿದ್ರೆ ಪ್ರಶ್ನೆ ಹೆಂಗೆ ಬರಲಿ, ನಾನು ಉತ್ತರ ಮಾಡ್ಬೋದು ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಬಟ್ ಆ ರೀತಿ ವರ್ಕ್ ಆಗಲ್ಲ. ನಿಮ್ಮ ಮೈಂಡು ಸಹ ಟ್ರೈನ್ ಆಗಬೇಕು. ಪ್ರಶ್ನೆ ನೋಡಿ 4 ಆಪ್ಷನಲ್ಲಿ ಯಾವುದು ರಾಂಗ್ ಆನ್ಸರ್ ಎಲಿಮಿನೇಟ್ ಮಾಡಬೇಕು, ರೈಟ್ ಆನ್ಸರ್ನ ಚೂಸ್ ಮಾಡಬೇಕು. ಸೊ ಆ ಟ್ರೈನಿಂಗ್ ಎಲ್ಲಾಗುತ್ತೆ? ಮಾಕ್ ಟೆಸ್ಟ್. ನೀವು ಯಾವುದೇ ಕೆಲಸಕ್ಕೆ ಸೇರ್ಕೊಳ್ಳಿ, ಪೊಲೀಸ್ ಡಿಪಾರ್ಟ್ಮೆಂಟೇ ಆಗಿರಲಿ, ಡೈರೆಕ್ಟಾಗಿ ಎಕ್ಸಾಮ್ ಕ್ಲಿಯರ್ ಮಾಡಿದ ತಕ್ಷಣ ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರಾ? ಇಲ್ಲ. ಫಸ್ಟು ಟ್ರೈನಿಂಗ್ ಮುಗಿಸ್ಕೋಬೇಕು ನೀವು. ಪೊಲೀಸ್ ಟ್ರೈನಿಂಗ್ ಸ್ಕೂಲಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡ್ಮೇಲೆ ಮಾತ್ರ ನಿಮಗೆ ಜಾಯ್ನಿಂಗ್ ಲೆಟರ್ ಸಿಗುತ್ತೆ. ಸೊ ಹಾಗಾಗಿ ಅದೇ ರೀತಿ ಇಲ್ಲೂ ಸಹ ನೀವು ಎಕ್ಸಾಮ್ ಬರೆಯೋ ಮುಂಚೆ ಮಾಕ್ ಟೆಸ್ಟ್ ತೊಗೊಂಡು ಒಂಥರ ಟ್ರೈನಿಂಗ್ ಥರ ಮಾಕ್ ಟೆಸ್ಟ್ ಆಗುತ್ತೆ. ಸೊ ಇದಾದಮೇಲೆ ಆ್ಯಕ್ಚುಯಲ್ ಎಕ್ಸಾಮ್ ಇರುತ್ತೆ. ಅಲ್ಲಿ ನಿಮ್ಮ ಮೈಂಡು ಆಲ್ರೆಡಿ ಟ್ರೈನ್ಡ್ ಅಪ್ ಆಗಿರುತ್ತೆ. ಚೆನ್ನಾಗಿ ಓದಿರ್ತೀರ, ಓದೋದ್ರ ಜೊತೆಗೆ ಮಾಕ್ ಟೆಸ್ಟ್ಗಳನ್ನು ಸಹ ಸಾಲ್ವ್ ಮಾಡಿರ್ತೀರ. ಸೊ ಆವಾಗ ಹೋಲಿಸ್ಟಿಕ್ ಆಗಿ, ಕಾಂಪ್ರಿಹೆನ್ಸಿವ್ ಆಗಿ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಯಿತು, ಮಾಕ್ ಟೆಸ್ಟು ಇದು ಸಹ ಬೇಕಾಗುತ್ತೆ ಮೆಂಟರ್ಶಿಪ್ಪಲ್ಲಿ. ಜೊತೆಗೆ ಎಲ್ಲ ಓದಿ ರಿವಿಷನ್ನೇ ಮಾಡಲಿಲ್ಲ ಅಂದ್ಕೊಳ್ಳಿ, ಹಗಲು ರಾತ್ರಿ ಓದ್ತೀರಾ, ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಬಟ್ ರಿವಿಷನ್ ಮಾಡ್ದಂಗೆ ನೀವು ಎಕ್ಸಾಮಿನೇಷನ್ ಹಾಲ್ಗೆ ಹೋದರೆ ಹೊಳೆ ನೀರಲ್ಲಿ ಹುಣಸೆಹಣ್ಣು ತೊಳೆದಂಗೆ, ಏನೂ ಕೈಗೆ ಸಿಗಲ್ಲ ಅಲ್ವಾ? ಸೊ ಹಾಗಾಗಿ ಎಷ್ಟು ಓದ್ತೀರಾ ಅಷ್ಟೇ ರಿವಿಷನ್ ಸಹ ನಿಮಗೆ ಬೇಕಾಗುತ್ತೆ. ಸೊ ಇದಕ್ಕೆ
40-30-30 ಸ್ಟ್ರಾಟಜಿ ಬೇಕು. ಅಂದರೆ 40% ಓದಬೇಕು, 30% ನೀವು ಕರೆಕ್ಟಾಗಿ ಪ್ರಾಪರ್ ಪ್ರೀವಿಯಸ್ ಇಯರ್ ಕ್ವಶನ್ಸು ಮಾಕ್ ಟೆಸ್ಟ್ ಸಾಲ್ವ್ ಮಾಡಬೇಕು, ಆಮೇಲೆ 30% ರಿವಿಷನ್ ಇರಬೇಕು. ಸೊ ಈ ಥರ ನಿಮ್ಮ ಪ್ರಿಪ್ರೇಷನ್ ಸ್ಟ್ರಾಟಜಿ ಇರಬೇಕು. 40% ಬರೀ ಓದೋದು ಮಾಡಬೇಕು, 30% ಬರೀ ಮಾಕ್ ಟೆಸ್ಟು ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸಾಲ್ವ್ ಮಾಡೋದು ಮಾಡಬೇಕು. ಅದಾದಮೇಲೆ ಮಿಕ್ಕಂತಹ 30% ಡೆಫಿನೆಟ್ಲಿ ರಿವಿಷನ್ ಬೇಕೇ ಬೇಕಾಗುತ್ತೆ. ಸೊ ಇಷ್ಟು ಮಾಡಿದಾಗ ಮಾತ್ರ ನಿಮ್ಮ ಪ್ರಿಪ್ರೇಷನ್ ಪರಿಪೂರ್ಣವಾಗುತ್ತೆ, ಇಲ್ಲ ಅಂದರೆ ಅರ್ಧಕ್ಕರ್ಧನೇ ಉಳಿಯುತ್ತೆ. ಸೊ ಇದೆಲ್ಲ ಆದಮೇಲೆ ಅಲ್ಟಿಮೇಟ್ಲಿ ಇಷ್ಟು ಮಾಡಿಸಿ ಮೆಂಟರ್ ಕೆಲಸ ಏನಪ್ಪ, ಈಸಿಯಾಗಿ ಕಟ್ ಆಫ್ ಕ್ಲಿಯರ್ ಹೇಗೆ ಮಾಡಬೇಕು ಇದನ್ನು ನಿಮ್ಗೆ ಹೇಳ್ಕೊಡ್ಬೇಕಾಗುತ್ತೆ. ಯಾಕಂದರೆ ಬರೀ ಓದಿಸಿ ಏನೇನೋ ಓದಬೇಕು, ಎಷ್ಟು ಓದಬೇಕು, ಹೆಂಗೆ ಓದಬೇಕು ಹೇಳ್ಕೊಟ್ರೆ ಆಗಲ್ಲ. ಅಲ್ಟಿಮೇಟ್ಲಿ ದಿಸ್ ಇಸ್ ಅ ಕಾಂಪಿಟೇಷನ್. ಇರೋಷ್ಟು ಪೋಸ್ಟಲ್ಲಿ ಬೇರೆಯವ್ರನ್ನ ಹಿಂದಿಕ್ಕಿ ನೀವು ಕಟ್ ಆಫ್ ಕ್ರಾಸ್ ಮಾಡಿ ಲಿಸ್ಟಲ್ಲಿ ಕೂತ್ಕೋಬೇಕು. ಸೊ ಇಲ್ಲಿ ನೀವು ಹೇಗೆ ಓದ್ತಾ ಇರ್ತೀರಾ, ಆಬ್ವಿಯಸ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಓದ್ತಾ ಇದ್ದಾರೆ ಅಪ್ಕಮಿಂಗ್ PC ಎಕ್ಸಾಮ್ಗೆ, ಕಾಯ್ತಾ ಇದ್ದಾರೆ ರಣಹದ್ದುಗಳ ಥರ ನೋಟಿಫಿಕೇಷನ್ ಬರಲಿ ಅಂತ. ಸೊ ಈ ಟೈಮಲ್ಲಿ ಯಾರು ಪ್ರಾಪರಾಗಿ ಒಳ್ಳೆ ಸ್ಟ್ರಾಟಜಿ ಇಟ್ಕೊಂಡು ಓದ್ತಾರೋ, ಆ ಓದೋದ್ರ ಜೊತೆಗೆ ಬೇರೆಯವ್ರಿಗಿಂತ, ಯಾಕಂದರೆ ಈ ಡಿಜಿಟಲ್ ಜಮಾನದಲ್ಲಿ ಎಲ್ರಿಗೂ ರೆಡಿಮೇಡ್ ನೋಟ್ಸ್ ಸಿಗುತ್ತೆ, ಆನ್ಲೈನ್ ಗೈಡೆನ್ಸ್ ಸಿಗುತ್ತೆ, ಕೋಚಿಂಗ್ ಹೋಗಿರ್ತಾರೆ, ಜೊತೆಗೆ ರೆಗ್ಯುಲರ್ ಟೆಸ್ಟು ಎಲ್ಲ ಸಿಗುತ್ತೆ. ಸೊ ಎಲ್ಲ ಸಿಕ್ಕಿರುವಾಗ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಹೇಗಿರ್ಬೇಕು ನೀವು. ಸೊ ಈ ಸ್ಟ್ರಾಟಜಿ ಒಬ್ಬ ಮೆಂಟರ್ ನಿಮ್ಗೆ ಮಾತ್ರ ಹೇಳ್ಕೊಡಬಲ್ಲ. ಸೊ ಮೆಂಟರ್ಶಿಪ್ಪಲ್ಲಿ ಈಸಿಯಾಗಿ ಕಟ್ ಆಫ್ಗಿಂತ ಒಂದು 10 ಮಾರ್ಕ್ಸ್ ಎಕ್ಸ್ಟ್ರಾ ನೀವು ಹೇಗೆ ತೆಗೆದುಕೊಳ್ಬೋದು. ಒಂದು 75 ಕಟ್ ಆಫ್ ಇದೆ ಅಂದರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್, ಯೂಶಲಿ ಹಿಂದಿನ ವರ್ಷದ ಆಧಾರದ ಮೇಲೆ ನೀವು ಅನಲೈಸ್ ಮಾಡಿದಾಗ ಎಷ್ಟು ಕಟ್ ಆಫ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ 75 ಲಾಸ್ಟ್ ಇಯರ್ ಕಟ್ ಆಫ್ ಇತ್ತು ಅಂದರೆ ಒಂದು 80-85 ಮಾರ್ಕ್ಸ್, 80ರಿಂದ 85 ಮಾರ್ಕ್ಸ್ ಸ್ಕೋರ್ ಮಾಡೋದು ಹೇಗೆ ಅಂತ ನಿಮಗೆ ಒಬ್ಬ ಮೆಂಟರ್ ಮಾತ್ರ ಹೇಳ್ಕೊಡ್ತಾನೆ. ಸೊ ಹಾಗಾಗಿ ಏನೇನೋ ಓದಬೇಕು, ಎಷ್ಟು ಓದಬೇಕು, ಹೇಗೆ ಓದಬೇಕು, ಎಷ್ಟು ಸಮಯ ನಿಗದಿ ಮಾಡ್ಕೊಳ್ಬೇಕು, ಜೊತೆಗೆ ಕರೆಂಟ್ ಅಫೇರ್ಸ್ ಪ್ರಿಪ್ರೇಷನ್ ಹೇಗೆ ಮಾಡಬೇಕು, ಎಲ್ಲಿಂದ ಮಾಡಬೇಕು, ಮಾಕ್ ಟೆಸ್ಟ್ ಯಾವ ರೀತಿ ತೆಗೆದುಕೊಳ್ಬೇಕು, ಯಾವ ಮಾಕ್ ಟೆಸ್ಟ್ ತಗೋಬೇಕು, ಅದಾದಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವ ರೀತಿ ಸಾಲ್ವ್ ಮಾಡಬೇಕು ಮತ್ತು ಯಾವ ರೀತಿ ಅನಲೈಸ್ ಮಾಡಬೇಕು, ನಂತರ ರಿವಿಷನ್ ಯಾವ ಥರ ಇರಬೇಕು, ಜೊತೆಗೆ ಕಟ್ ಆಫ್ನ ಈಸಿಯಾಗಿ ಹೇಗೆ ಕ್ಲಿಯರ್ ಮಾಡಬೇಕು, ಇದೆಲ್ಲ ನಿಮಗೆ ಮೆಂಟರ್ಶಿಪ್ಪಲ್ಲಿ ಸಿಗುತ್ತೆ. ಸೊ ನೀವು ಎಲ್ಲೇ ಮೆಂಟರ್ಶಿಪ್ಗೆ ಅಥವಾ ಎಲ್ಲೇ ಕ್ಲಾಸಸ್ಗೆ ಹೋಗಿ, ಯಾವುದೇ ಕ್ಲಾಸಸ್ ಆಗಿರಲಿ, ಆಫ್ಲೈನ್ ಆಗಿರಲಿ, ಆನ್ಲೈನ್ ಆಗಿರಲಿ, ಫ್ರೀ ಆಫ್ ಕಾಸ್ಟ್ ನಿಮ್ಗೆ ಸಿಕ್ಬಿಡುತ್ತೆ ಇವಾಗ. ಸಬ್ಜೆಕ್ಟು ಅಥವಾ ಸಬ್ಜೆಕ್ಟ್ ಗೈಡೆನ್ಸು, ಕ್ಲಾಸಸ್ಸು ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ. ಬಟ್ ಎಲ್ಲೇ ಹೋದರೂ ಏನು ಎನ್ಶ್ಯೂರ್ ಮಾಡಬೇಕು, ನಿಮ್ಮ ಮೆಂಟರ್ ಯಾರು ಇರ್ತಾರೆ, ನಿಮ್ಮ ಗೈಡ್ ಯಾರು ಇರ್ತಾರೆ, ಅವರಿಂದ ಇಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರ ತಿಳ್ಕೊಳ್ಬೇಕು. ಆವಾಗ ಮಾತ್ರ ನಿಮ್ಮ ಪ್ರಿಪ್ರೇಷನ್ ಪರಿಪೂರ್ಣ ಆಗುತ್ತೆ, ಹೋಲಿಸ್ಟಿಕ್ಕಾಗಿ ಕಾಂಪ್ರಿಹೆನ್ಸಿವ್ ಕವರ್ ಆಗುತ್ತೆ. ಸೊ ಹಾಗಾದರೆ ನಮ್ಮ KS ಗುರೂಜಿ ಮೆಂಟರ್ಶಿಪ್ ಪ್ಲ್ಯಾಟ್ಫಾರ್ಮಲ್ಲಿ ಏನು ಮುಂದಿನ 1.5 ತಿಂಗಳುಗಳ ಕಾಲ ತಮಗೆ ಗೈಡೆನ್ಸ್ ಸಿಗುತ್ತೆ, ನಮ್ಮ ಆ್ಯಪ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ ಥ್ರೂ. ಸೊ ಹೇಗೆ ಸಿಗುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ. ಏನಿರುತ್ತೆ ಇದರಲ್ಲಿ, ನಮ್ಮ ಮೆಂಟರ್ಶಿಪ್ ಹೇಗೆ ನಿಮಗೆ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ಕಂಪ್ಲೀಟ್ ಎಕ್ಸಾಮಿನೇಷನ್ ಪ್ರೊಸೀಜರು, ಎಕ್ಸಾಮು ಸಿಲೆಬಸ್ನ ಅರ್ಥ ಮಾಡಿಸ್ತೀವಿ. ಯಾಕಂದರೆ ಈ ಯುದ್ಧ ಮಾಡೋ ಮುಂಚೆ ಕತ್ತಿನ ಹರಿತ ಮಾಡ್ತಾರಲ್ಲ, ಶಾರ್ಪ್ ಮಾಡ್ತಾರಲ್ಲ, ಅದೆಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ಎಕ್ಸಾಮಿನೇಷನ್ ಸಿಲೆಬಸ್ಸು ಮತ್ತು ಎಕ್ಸಾಮ್ ಬಗ್ಗೆ ತಿಳ್ಕೊಳ್ಳೋದು. ಸೊ ಮೊದಲನೇದಾಗಿ ಎಕ್ಸಾಮ್ ಸಿಲೆಬಸ್ ನಿಮಗೆ ಬ್ಯಾಹಟ್ ಆಗಿರಬೇಕು, ಅದರ ಇತಿಮಿತಿಗಳು ಗೊತ್ತಿರಬೇಕು. ಒಂದು ಪಾಲಿಟಿ ಅಂತ ತೆಗೆದುಕೊಂಡಾಗ ನೀವು PC ಎಕ್ಸಾಮ್ಗೆ ಎಷ್ಟರವರೆಗೂ ಎಷ್ಟು ಲಿಮಿಟಲ್ಲಿ ಓದಬೇಕು ಅಂತ ನೀವು ತಿಳ್ಕೊಂಡಿರಬೇಕು. ಯಾಕಂದರೆ IAS KS ಥರ ತುಂಬ ಡಿಸ್ಕ್ರಿಪ್ಟಿವ್ ಆಗಿ ತುಂಬ ಇನ್ಡೆಪ್ತಾಗಿ ಕೇಳಲ್ಲ. ಸರ್ಫೇಸ್ ಮೇಲೆ ಏನು ಸಿಗುತ್ತೋ ಅದರಲ್ಲೇ ಸ್ವಲ್ಪ ಕನ್ಫ್ಯೂಷನ್ ಮಾಡಿ, ಅದರಲ್ಲೇ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗೋ ಥರ ಆಪ್ಷನ್ಸನ್ನು ಫ್ರೇಮ್ ಮಾಡಿ ಕೇಳ್ತಾರೆ. ಸೊ ಯಾವ ರೀತಿ ಆ ಥರ ಕ್ವೆಶನ್ಸ್ ಬಂದಾಗ ಟ್ಯಾಕಲ್ ಮಾಡಬೇಕು ಅಂತ ನೀವು ತಿಳ್ಕೊಂಡ್ರೆ ನಿಮ್ಮ ಪ್ರಿಪ್ರೇಷನ್ ಮುಗೀತು. ಸೊ ಅದಕ್ಕೆ ಫಸ್ಟು ಸಿಲೆಬಸ್ಸು ಮತ್ತು ಎಕ್ಸಾಮಿನೇಷನ್ ಪ್ರೊಸೀಜರ್ ಇದು ಗೊತ್ತಿರಬೇಕಾಗುತ್ತೆ. ನಂತರ ಡೈಲಿ ಮತ್ತು ವೀಕ್ಲಿ ಟಾರ್ಗೆಟ್ಸ್ ಕೊಡ್ತೀವಿ. ಇದರ ಅವಶ್ಯಕತೆ ಏನಿದೆ ಗೊತ್ತಾ, ಈ ನಮ್ಮ ಮೆದುಳು ಮೈಂಡ್ ಸಿಕ್ಕಾಪಟ್ಟೆ ಖತರ್ನಾಕು. ಟಾರ್ಗೆಟ್ ಇಲ್ಲ ಅಂದರೆ ಮನಸ್ಸು ಹೆಚ್ಚು ಏನು ಬೇಕೋ ಮಾಡುತ್ತೆ. ಇವಾಗ ಎಲ್ರಿಗೂ ಹಾಗೆ ಆಗಿದೆ. ಎಷ್ಟೊಂದು ಜನ ಧಾರವಾಡ ಬೆಂಗಳೂರು ಬಿಟ್ಟು ವಾಪಸ್ ಮನೆಗೆ ಹೋಗಿ ಕೂತ್ಕೊಂಡಿದ್ದಾರೆ, ಕಾರಣ ನೋಟಿಫಿಕೇಷನ್ ಇಲ್ಲ ಅಂತ. ಸೊ ಈ ಸಂದರ್ಭದಲ್ಲಿ ಏನು ಮಾಡುತ್ತೆ ಮೈಂಡು, ನೋಟಿಫಿಕೇಷನ್ ಬಂದಮೇಲೆ ಆಮೇಲೆ ಪ್ರಿಪ್ರೇಷನ್ ಶುರು ಮಾಡೋಣ. ಸೊ ಸದಾ ಇದೇ ಹೇಳ್ತಾ ಇರುತ್ತೆ. ಒಬ್ಬ ಆಸ್ಪಿರೆಂಟು ಒಳ್ಳೆ ಪ್ಲ್ಯಾನ್ ಹಾಕ್ಕೊಂಡು ಪ್ರಾಪರ್ಲಿ ಬೆಳಿಗ್ಗೆ ಎದ್ದು ಸಂದೀಪ್ ಮಹೇಶ್ವರಿ ಮೋಟಿವೇಶನಲ್ ವಿಡಿಯೋ ನೋಡಿಕೊಂಡು ನಾನು ಇವತ್ತು ಸರಿಯಾಗಿ ಓದ್ತೀನಿ, 15 ಅವರು ಓದ್ತೀನಿ, 16 ಅವರು ಓದ್ತೀನಿ ಅಂತ ಟೈಮ್ ಟೇಬಲ್ ಹಾಕೊಂಡು ಕೂತ್ಕೋತಾನೆ. ಸಡನ್ನಾಗಿ ಟಿನ್ ಅಂತ ಒಂದು ವಾಟ್ಸಪ್ ಮೆಸೇಜ್ ಬರುತ್ತೆ. ಅವನ ಮನಸ್ಸು ಬೇಡ ಅಂತ ಹೇಳ್ತಾ ಇರುತ್ತೆ, ಮೆದುಳು ಏನಾಗಲ್ಲ ಒಂದು ಸೆಕೆಂಡ್ ನೋಡಿಬಿಡು, ಇವನು ಬೇಡ ನಾನು ಓದೋಣ ಅಂತ ಕೂತ್ಕೊಂಡಿರ್ತಾನೆ. ಸರಿಗೆ ರೆಡಿಯಾಗಿ ಬುಕ್ಕು ಪೆನ್ನು ತೊಗೊಂಡು ಲೈಬ್ರರಿಯಲ್ಲೋ ಅಥವಾ ಮನೆಯಲ್ಲೋ ರೂಮಲ್ಲೋ ಎಲ್ಲೋ ಕೂತ್ಕೊಂಡಿರ್ತಾನೆ. ಮೆಸೇಜ್ ಬಂದ ತಕ್ಷಣ ಮೈಂಡ್ ಹೇಳುತ್ತೆ ಏನಾಗಲ್ಲ, 1 ನಿಮಿಷ ನೋಡಿಬಿಡು, 1 ನಿಮಿಷ ಚೆಕ್ ಮಾಡಿಬಿಡು, ಏನೋ ಅರ್ಜೆಂಟ್ ಇರ್ಬೋದು ಅಂತ.
ತೆಗಿತಾನೆ, ಒಂದು ವಾಟ್ಸಪ್ ಮೆಸೇಜ್ ನೋಡ್ತಾನೆ, ಫ್ರೆಂಡ್ ಎಲ್ಲೋ ಕರೀತಾನೆ, ಇಲ್ಲ ಅಂತ ಹೇಳ್ತಾನೆ. ಇಲ್ಲ ಅಂಥೇಳಿ ಮೊಬೈಲ್ ಇಡೋ ಮುಂಚೆ ಹೆಂಗಿದ್ರೂ ಓಪನ್ ಮಾಡಿದ್ದೀನಿ, ಇನ್ಸ್ಟಾಗ್ರಾಮ್ ಏನೋ ಒಂದು ನೋಟಿಫಿಕೇಷನ್ ಬಂದಿದೆ, ಒಂದು ರೀಲ್ ನೋಡ್ತೀನಿ ಅಂತ ಕೂತ್ಕೋತಾನೆ. ಸ್ಕ್ರಾಲ್ ಮಾಡ್ತಾ 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 1 ನಿಮಿಷದ ಕೆಲಸ 1.5 ಗಂಟೆ ಆಗೋಗುತ್ತೆ. 10 ಗಂಟೆ ಕೂತ್ಕೊಂಡಿರ್ತಾನೆ, ಟೈಮ್ ನೋಡಿದ್ರೆ 12:30 ಆಗಲೇ. ಸೊ ಈ ಥರ ಖತರ್ನಾಕ್ ಆಗಿರುತ್ತೆ ಮೈಂಡು. ಸೊ ಹಂಗಾಗಿ ನಿಮಗೆ ಟಾರ್ಗೆಟ್ಸ್ ಇರಬೇಕು. ಬೆಳಗ್ಗೆ ನಮ್ಮ ಮೆಂಟರ್ಶಿಪ್ ಪ್ಲ್ಯಾಟ್ಫಾರ್ಮಲ್ಲಿ ವಾಟ್ಸಪ್ಪಲ್ಲಿ ಟಾರ್ಗೆಟ್ಸ್ ಹಾಕ್ತೀವಿ. 6 ಗಂಟೆಗೆ ಫಿಕ್ಸ್ ಆಗಿ ಇವತ್ತಿನ ಟಾರ್ಗೆಟು ಪಾಲಿಟಿಯಿಂದ ಚಾಪ್ಟರ್ 1 ಚಾಪ್ಟರ್ 2 ಆರ್ಟಿಕಲ್ 1ಇಂದ ಆರ್ಟಿಕಲ್ 12ವರೆಗೂ ಓದಬೇಕು. ಸೊ ಸಂಜೆ ಒಳಗಡೆ ಆ ಟಾರ್ಗೆಟ್ ಮುಗಿಸ್ತೀರಾ, ನೀವು ಮುಗಿಸ್ಬೇಕು. ಯಾಕಂದರೆ ಕಣ್ಮುಂದೆ ಗೋಲ್ ಇದೆ. ಯಾಕಂದರೆ ಕರೆಕ್ಟಾಗಿ ಸಂಜೆ 6 ಗಂಟೆಗೆ ಆ ಟಾಪಿಕ್ ಮೇಲೆ 5 ಕ್ವಶನ್ಸು ಇಲ್ಲ 10 ಕ್ವಶನ್ಸ್ ಹಾಕ್ತೀವಿ. ಸೊ ಅದನ್ನು ಸಾಲ್ವ್ ಮಾಡಬೇಕಂದ್ರೆ ಓದಬೇಕಲ್ವಾ. ಸೊ ಈ ಥರ ಟಾರ್ಗೆಟ್ಸ್ ಇದ್ದಾಗ ನಿಮ್ಮ ಮೈಂಡ್ಗೆ ಹೇಳ್ಬೋದು, 1 ನಿಮಿಷ ನೋಡೋಣ ಅಂದರೆ 1 ನಿಮಿಷ ನೀನು ಸುಮ್ಮನೆ ಕೂತ್ಕೋ, ನಾನು 1.5 ಗಂಟೆ 2 ಗಂಟೆ ಓದ್ತೀನಿ. ಓದೋದು ಮುಗಿದ ಮೇಲೆ ಅವಕಾಶ ಸಿಕ್ಕರೆ, ಮನಸ್ಸಿದ್ರೆ, ಟೈಮ್ ಇದ್ದರೆ ನಾನು ಚೆಕ್ ಮಾಡ್ತೀನಿ. ಸೊ ಈ ಥರ ನೀವು ಪ್ರಿಪ್ರೇಷನ್ ಮಾಡಿ. ಈ ಥರ ಕಂಟಿನ್ಯೂಸ್ ಆಗಿ ಒಂದು 3 ಮಂತ್ಸ್ 4 ಮಂತ್ಸ್ ಪ್ರಿಪ್ರೇಷನ್ ಮಾಡಿ, ಆಮೇಲೆ ಸರ್ಕಾರ ಕೇಳಿ ನೋಟಿಫಿಕೇಷನ್ ಬೇಗ ರಿಲೀಸ್ ಮಾಡಿ ನಾನು ರೆಡಿ ಇದ್ದೀನಿ ಅಂತ. ಅದನ್ನು ಬಿಟ್ಟು ಇನ್ನೂ ಪ್ರಿಪ್ರೇಷನ್ನೇ ಸ್ಟಾರ್ಟ್ ಮಾಡಿಲ್ಲ. ಐ ಕ್ಯಾನ್ ವಿತ್ 100% ಕಾನ್ಫಿಡೆನ್ಸ್ ಟೆಲ್ ಯು ದ್ಯಾಟ್ ನಿಮ್ಮಲ್ಲಿ 90-95% ಜನ ಇನ್ನೂ ಸರಿಯಾಗಿ ಪ್ರಿಪ್ರೇಷನ್ ಮಾಡಿಲ್ಲ. ಆದರೂ ಮೋಸ್ಟ್ ಕಾಮನ್ ಕಂಪ್ಲೇಂಟ್ ಏನು, ಸರ್ಕಾರ ಇನ್ನೂ ನೋಟಿಫಿಕೇಷನ್ ಬಿಡ್ತಾಯಿಲ್ಲ. ಮೊದಲು ನಿಮ್ಮ ಪ್ರಿಪ್ರೇಷನ್ ನೀವು ಮಾಡಿ, ನಿಮ್ಮ ಟಾರ್ಗೆಟ್ಸ್ನ ನೀವು ಕಂಪ್ಲೀಟ್ ಮಾಡಿ. ಏನು ಟಾರ್ಗೆಟ್ಸ್ ಇದ್ದಾರೆ ನಿಮ್ಮ ಮಂತ್ಲಿ ಟಾರ್ಗೆಟ್ಸು, ನಿಮ್ಮ ಪ್ರಿಪ್ರೇಷನು, ಸಬ್ಜೆಕ್ಟ್ಸು, ಮಾಕ್ ಟೆಸ್ಟು ಎಲ್ಲ ಮುಗಿಸಿ. ಸೊ ಆ ಮುಗಿಸೋಷ್ಟರಲ್ಲಿ ನೋಟಿಫಿಕೇಷನ್ ಬಂದೇ ಬರುತ್ತೆ, ಆದಷ್ಟು ಬೇಗ ಬರುತ್ತೆ, ಬರಲೇಬೇಕು. ಸೊ ಆಮೇಲೆ ಹೇಳಿ ನೋಟಿಫಿಕೇಷನ್ ಇನ್ನೂ ಯಾಕೆ ಬಂದಿಲ್ಲ ಅಂತ ಅವಾಗ ಕೇಳಿ. ಸೊ ಹಾಗಾಗಿ ನಿಮಗೆ ಡೈಲಿ ಮತ್ತು ವೀಕ್ಲಿ ಟಾರ್ಗೆಟ್ಸ್ ಇರುತ್ತೆ. ಅದಾದಮೇಲೆ ಗೈಡೆನ್ಸ್ ಬೈ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್. ಸೊ ಹಿಸ್ಟ್ರಿ, ಜೋಗ್ರಫಿ, ಎಕನಾಮಿಕ್ಸು, ಪಾಲಿಟಿ ಈ ಥರ ಪ್ರತಿ ಸಬ್ಜೆಕ್ಟ್ಗೂ ಒಬ್ಬ ಎಕ್ಸ್ಪರ್ಟ್ ಅವೈಲೇಬಲ್ ಇರ್ತಾರೆ. ಸೊ ಅವರು ನಿಮಗೆ ಆ ವೀಕ್ ಸ್ಟಾರ್ಟಿಂಗಲ್ಲಿ, ಸಪೋಸ್ ನಾವು ನೆಕ್ಸ್ಟ್ ಮಂಡೇಯಿಂದ ಶುರು ಮಾಡ್ತಾಯಿದ್ರೆ ಸಂಡೇನೇ ಒಂದು ಓರಿಯೆಂಟೇಷನ್ ಕ್ಲಾಸು ಸಬ್ಜೆಕ್ಟ್ ಎಕ್ಸ್ಪರ್ಟಿಂದ ಇರುತ್ತೆ. ಅವರು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಧಾರದ ಮೇಲೆ ಆ ಸಬ್ಜೆಕ್ಟನ್ನು ಹೇಗೆ ಓದಬೇಕು, ಹೇಗೆ ಟ್ಯಾಕಲ್ ಮಾಡಬೇಕು, ಇಂಪಾರ್ಟೆಂಟ್ ಚಾಪ್ಟರ್ಸ್ ಏನು, ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು, ಸೊ ಈ ಥರ ಗೈಡೆನ್ಸ್ ಕೊಡ್ತಾರೆ. ಒಂಥರ ದ್ರೋಣಾಚಾರ್ಯ ಥರ ಅವ್ರು ಇರ್ತಾರೆ, ನೀವೆಲ್ಲ ಏಕಲವ್ಯ ಇರ್ತಾರೆ. ಯಾಕಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ, ಆಫ್ಲೈನ್ ಕ್ಲಾಸೆಲ್ಲ ಇದು. ಆಫ್ಲೈನ್ ಕ್ಲಾಸ್ ಇದ್ದರೆ ಹೆಸರು ಹೇಳಿಬಿಟ್ಟು ಈ ಥರ ಓದಿ, ಈ ಥರ ಮಾಡಿ ಅಂತ ಹೇಳ್ಬೋದು. ಆನ್ಲೈನು ಓದ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಕೇಳಿಸ್ಕೊಂಡು ಈ ಕಡೆ ಕಿವಿಯಿಂದ ಕೇಳಿ, ಈ ಕಡೆ ಕಿವಿಯಿಂದ ಬಿಡ್ತಿರೋ ಅಥವಾ ತಲೆ ಮೇಲ್ಗಡೆ ಹೋಗುತ್ತೋ, ನಾವು ಹೇಳಿದ್ದಲ್ಲ ಏನೂ ಗೊತ್ತಾಗಲ್ಲ. ಸೊ ಹಾಗಾಗಿಯೇ ನಿಮ್ಮಲ್ಲೂ ಸಹ ಸುಮಾರು ಜನ ಸೀರಿಯಸ್ ಆಸ್ಪಿರೆಂಟ್ಸ್ ಇರ್ತಾರೆ, ಅವ್ರಿಗೆ ನಮ್ಮ ಗೈಡೆನ್ಸ್ ತಲುಪಿದ್ರೆ ಸಾಕು. ಸೊ ಹಾಗಾಗಿ ನಮ್ಮ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸು ಆ ವಾರದ ಟಾರ್ಗೆಟ್, ಆ ವಾರ ಶುರು ಆಗೋ ಮುಂಚೆ ನಿಮಗೆ ಆ ಸಬ್ಜೆಕ್ಟ್ ಕುರಿತು, ಆ ವಿಷಯದ ಕುರಿತು ಒಂದು ಓವರ್ವ್ಯೂ ಕೊಡ್ತಾರೆ. ಸೊ ಅದ್ರ ಮೇಲೆ ನೀವು ಹೇಗೆ ಓದಬೇಕು, ಏನು ಮಾಡಬೇಕು ಅಂತ ತಿಳ್ಕೊಳ್ಬೋದು. ಇದಾದಮೇಲೆ ಡೈಲಿ ಟಾರ್ಗೆಟ್ಸ್ ಏನು ಕೊಟ್ಟಿರ್ತೀವಿ, ಆ ಡೈಲಿ ಟಾರ್ಗೆಟ್ಸು ಬೆಳಿಗ್ಗೆಯಿಂದ ಸಂಜೆವರೆಗೂ ಓದಿದ್ಮೇಲೆ ಅದರ ಆಧಾರದ ಮೇಲೆ ಸಂಜೆ 6 ಗಂಟೆಗೆ ಅಥವಾ 7 ಗಂಟೆಗೆ ನಾವು ಡೈಲಿ ಕ್ವಿಜ್ನ ಪೋಸ್ಟ್ ಮಾಡ್ತೀವಿ. ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಪೋಸ್ಟ್ ಮಾಡ್ತೀವಿ ಅಂತ ನಮ್ಮ ಗ್ರೂಪಲ್ಲಿ, ವಾಟ್ಸಪ್ ಗ್ರೂಪಲ್ಲಿ ಹೇಳ್ತೀವಿ. ಸೊ ಹುಡುಗರು ಅಥವಾ ಎಲ್ಲರೂ ಅಭ್ಯರ್ಥಿಗಳು ಆ ಕ್ವಿಜ್ನ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಓದಿರ್ತೀರಾ, ಎಷ್ಟರ ಮಟ್ಟಿಗೆ ಓದಿದ್ದೀರಾ, ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೀರಾ, ಇದು ಕ್ವಿಜ್ ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ. ಎಷ್ಟು ಕ್ವಶನ್ಸ್ ಕರೆಕ್ಟ್ ಆಯಿತು, ಎಷ್ಟು ಕ್ವಶನ್ಸ್ ತಪ್ಪಾಯಿತು, ತಪ್ಪಾಗಿದ್ದರೆ ಯಾಕೆ ತಪ್ಪಾಯಿತು, ಅದನ್ನು ನೆಕ್ಸ್ಟ್ ಟೈಮು ನಾನು ಓದಿದ್ರೂ ಸಹ ತಪ್ಪು ಆಗದೇ ಇರೋ ರೀತಿ ಯಾವ ಥರ ನೋಡ್ಕೋಬೇಕು. ಸೊ ಇದೆಲ್ಲ ಡೈಲಿ ಅವತ್ತಿಂದ ಅವತ್ತೇ ಆಗೋಗ್ಬಿಡುತ್ತೆ. ಸೊ ಈ ರೀತಿ ನಿಮಗೆ ಟಾಪಿಕ್ ಮೇಲೆ ಒಳ್ಳೆ ಗ್ರಿಪ್ ಸಿಗ್ತಾ ಹೋಗುತ್ತೆ. ಸೊ ಸಬ್ಜೆಕ್ಟು ಓದಿರ್ತೀರ ವಿಸ್ತೃತವಾಗಿ, ಡಿಸ್ಕ್ರಿಪ್ಟಿವ್ ಆಗಿ, ಅದ್ರ ಮೇಲೆ MCQs ಸಾಲ್ವ್ ಮಾಡಿರ್ತಾರೆ. ಸೊ ಆವಾಗ ಒಂದು ಪರಿಪೂರ್ಣತೆ ಅಥವಾ ಕಾಂಪ್ರಿಹೆನ್ಸಿವ್ ಪ್ರಿಪ್ರೇಷನ್ ಆಗುತ್ತೆ ನಿಮ್ಮದು. ಸೊ ಅದಾದಮೇಲೆ ಬರೀ ಡೈಲಿ ಕ್ವಿಜ್ ಆದರೆ ಸಾಕಾಗಲ್ಲ, ನೀವು ಅಲ್ಟಿಮೇಟ್ಲಿ ಎಕ್ಸಾಮಲ್ಲಿ ಬರೆಯೋದು 1.5 ಗಂಟೆಲಿ 100 ಕ್ವಶನ್ಸು. ಸೊ ಹಾಗಾಗಿ 100 ಕ್ವಶನ್ಸ್ ವೀಕ್ಲಿ ಟೆಸ್ಟ್ ಇರುತ್ತೆ. ಆ ವೀಕು ಯಾವ ಸಬ್ಜೆಕ್ಟ್ ಕವರ್ ಮಾಡಿರ್ತೀರ, ಎಷ್ಟು ಕರೆಂಟ್ ಅಫೇರ್ಸ್ ಓದಿರ್ತೀರ, ಅದರ ಆಧಾರದ ಮೇಲೆ ಒಂದು 100 ಕ್ವಶನ್ಸ್ನ ಸೆಟ್ ಮಾಡ್ತೀವಿ. ಆ 100 ಕ್ವಶನ್ಸ್ ನೀವು ಸಾಲ್ವ್ ಮಾಡಿದ್ಮೇಲೆ ನಿಮಗೆ ರಿಸಲ್ಟ್ ಬರುತ್ತೆ. ನಮ್ಮ ಆ್ಯಪಲ್ಲಿ ಅದೆಲ್ಲ ಸೌಲಭ್ಯ ಇದೆ. ಸೊ ಎಷ್ಟು ಕ್ವಶನ್ಸ್ ಕರೆಕ್ಟ್ ಆಯಿತು, ಎಷ್ಟು ಕ್ವಶನ್ಸ್ ರಾಂಗ್ ಆಯಿತು ಎಲ್ಲ ಗೊತ್ತಾಗುತ್ತೆ, ನೀವೇ ಅನಲೈಸ್ ಮಾಡ್ಬೋದು. ಜೊತೆಗೆ ಈ ಟೆಸ್ಟ್ ಸೀರೀಸ್ ಡಿಸ್ಕಷನ್ ಸಹ ಇರುತ್ತೆ, ಒಂದು ವಿಡಿಯೋಗೆ ಸಹ ರಿಲೀಸ್ ಮಾಡ್ತೀವಿ. ಎಷ್ಟು ಕ್ವಶನ್ಸ್ ಇತ್ತು, ಯಾವ ಕ್ವಶನ್ಸ್ ಡಿಫಿಕಲ್ಟ್ ಇತ್ತು, ರೈಟ್ ಆನ್ಸರ್ ಏನು. ಕೆಲವೊಂದು ಕ್ವಶನ್ಸಲ್ಲಿ ನೀವು ಕ್ವಶನ್ ಗೊತ್ತಿಲ್ಲದೇ ಇದ್ದರೂ ಸಹ ಜಸ್ಟ್ ಬೈ ಲುಕಿಂಗ್ ಎಟ್ ದಿ ಆಪ್ಷನ್ಸ್, ಬರೀ ಆಪ್ಷನ್ಸ್ ನೋಡಿ ಎಲಿಮಿನೇಷನ್ ಟೆಕ್ನಿಕ್ ಥ್ರೂ ನೀವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ಬೋದು. ಸೊ ಈ ಥರ ಕೆಲವೊಂದು ಟಿಪ್ಸ್ ಆ್ಯಂಡ್ ಟೆಕ್ನಿಕ್ಸ್ ಇದ್ದಾವೆ, ಅದನ್ನು ಸಹ ಕಲಿಸ್ಕೊಡ್ತೀವಿ. ಸೊ ಇದರ ಅವಶ್ಯಕತೆ ಏನಿದೆ, ಈ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನೀವು ಅಪ್ಲೈ ಮಾಡಿ ಬೇರೆಯವ್ರಿಗಿಂತ ಒಂದು 10 ಮಾರ್ಕ್ಸ್ ಎಕ್ಸ್ಟ್ರಾ ತೊಗೊಂಡ್ರು ನಿಮ್ಮ ಹಾದಿ ಸುಗಮ ಆಗುತ್ತೆ, ಈಸಿ ಆಗುತ್ತೆ. ಸೊ ಹಾಗಾಗಿ ವೀಕ್ಲಿ ಟೆಸ್ಟ್ ಬೇಕು, ಆ ವೀಕ್ಲಿ ಟೆಸ್ಟ್ ಜೊತೆಗೆ ಅನಾಲಿಸಿಸ್ ಬೇಕು. ಬರೀ ಟೆಸ್ಟ್ ಸಾಲ್ವ್ ಮಾಡಿ ಸುಮ್ಮನೆ ಕೂತ್ಕೊಂಡ್ರಾಗಲ್ಲ. ಆ ಟೆಸ್ಟನ್ನು ಹೇಗೆ ಸಾಲ್ವ್ ಮಾಡಿದ್ರಿ, ಎಷ್ಟು ಕ್ವಶನ್ಸ್ ಕರೆಕ್ಟ್ ಆಯಿತು, ಎಷ್ಟು ಕ್ವಶನ್ಸ್ ತಪ್ಪಾಯಿತು, ಇದು ಸಹ ನಿಮಗೆ ಬೇಕಾಗುತ್ತೆ. ಅದಾದಮೇಲೆ
ಕವರೇಜ್ ಆಫ್ ಇಂಪಾರ್ಟೆಂಟ್ ಏರಿಯಾಸ್. ಇವಾಗ 1.5 ತಿಂಗಳು ಅಂದರೆ ನಿಮಗೆ ಸುಮಾರು 6 ವಾರಗಳ ಕಾಲ ಇನ್ನೊಂದು ಅವಕಾಶ ಸಿಗುತ್ತೆ ಪ್ರಿಪ್ರೇಷನ್ಗೆ ನಮ್ಮ ಪ್ಲ್ಯಾಟ್ಫಾರ್ಮ್ ವತಿಯಿಂದ. ಸೊ 6 ವಾರದಲ್ಲಿ ಎಲ್ಲ ಸಬ್ಜೆಕ್ಟ್ನೂ ಡೀಟೇಲಾಗಿ ಹೇಳೋಕ್ಕಾಗಲ್ಲ ಅಥವಾ ಎಲ್ಲ ಸಬ್ಜೆಕ್ಟ್ನೂ ಡೀಟೇಲಾಗಿ ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡ್ತೀವಿ, ಮಾರ್ಗದರ್ಶನ ಅಂದರೆ ಏನು, ಹೇಗೆ ಓದಬೇಕು, ಎಷ್ಟು ಓದಬೇಕು ಅಂತ ತಿಳಿಸ್ಕೊಡ್ತೀವಿ. ಸೊ ಹಾಗಾಗಿ ಪ್ರತಿ ವಾರ ಒಂದೊಂದು ಸಬ್ಜೆಕ್ಟ್ ತೆಗೆದುಕೊಂಡು ಆ ಸಬ್ಜೆಕ್ಟಲ್ಲಿ ಇಂಪಾರ್ಟೆಂಟ್ ಏರಿಯಾಸ್ ಮಾತ್ರ ನಿಮಗೆ ಡೈಲಿ ಟಾರ್ಗೆಟ್ ಮುಖಾಂತರ ಕೊಟ್ಟು ಪ್ರಿಪ್ರೇಷನ್ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀವಿ. ಸೊ ಓವರಾಲ್ ನಮ್ಮ ಪ್ರೋಗ್ರಾಮ್ ಮುಗಿದ ಮೇಲೆ ಇದೇ ರೀತಿ ನೀವು ಮಿಕ್ಕಂತಹ ಟಾಪಿಕ್ಸ್ಗಳಿಗೆ ಈ ಸ್ಟ್ರಾಟಜಿನ ಅಪ್ಲೈ ಮಾಡಿಕೊಂಡು ನಿಮ್ಮ ಹೋಲ್ ಸಿಲೆಬಸ್ನ ಮುಗಿಸ್ಕೋಬೋದು. ಸೊ ನಮ್ಮ ವತಿಯಿಂದ KS ಗುರೂಜಿ ಮೆಂಟರ್ಶಿಪ್ ಪ್ರೋಗ್ರಾಮಲ್ಲಿ ನಿಮಗೆ ಕವರೇಜ್ ಆಫ್ ಇಂಪಾರ್ಟೆಂಟ್ ಏರಿಯಾಸ್ ಮಾತ್ರ ಸಿಗುತ್ತೆ. ಸೊ ಇದಾದಮೇಲೆ ನಿಮಗೆ ವಾರಕ್ಕೂ ಒಂದು ಸತಿ ಪ್ರಿಫರೇಬ್ಲಿ ಆನ್ ಸಂಡೇಸ್ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ಲೈವ್ ಆಗಿ ಬರ್ತೀವಿ. ನಿಮಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಜೊತೆ ನೀವು ಮುಕ್ತವಾಗಿ ಡಿಸ್ಕಸ್ ಮಾಡ್ಕೋಬೋದು, ಅಥವಾ ನಮ್ಮ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ ಅವ್ರ ಜೊತೆ ಸಹ ಡಿಸ್ಕಸ್ ಮಾಡಿಕೊಂಡು ನಿಮ್ಮದು ಏನೇ ಡೌಟ್ಸ್ ಇದ್ದರೂ ಸಹ ಅದನ್ನು ಬಗೆಹರಿಸ್ಕೋಬೋದು. ಸೊ ವಾರಕ್ಕೆ ಒಂದ್ಸಲಿ ಪ್ರಿಫರೇಬ್ಲಿ ಆನ್ ಸಂಡೇಸ್ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ಅದು ಸಹ ನಮ್ಮ ಮೆಂಟರ್ಶಿಪ್ ಪ್ಯಾಕೇಜಲ್ಲಿ ಅಥವಾ ಪ್ರೋಗ್ರಾಮಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದಾದಮೇಲೆ ಈ ಥರ ನೀವು ಡಿಸಿಪ್ಲಿನ್ಡು, ಮೋಟಿವೇಟೆಡ್ ಆಗಿ, ಕನ್ಸಿಸ್ಟೆಂಟ್ ಆಗಿ ಹೇಗೆ ವರ್ಕ್ ಮಾಡಬೇಕು ಅಂತ ಪ್ರತಿ ಸತಿ ಅಥವಾ ವಾರಕ್ಕೆ 1-2 ಸಲ ನಾವು ಸ್ಟ್ರಾಟಜಿ ಡಿಸ್ಕಷನ್ಸ್ನ ಮಾಡ್ತೀವಿ. ಯಾಕಂದರೆ ದಿಸ್ ಈಸ್ ಅ ವೆರಿ ಲಾಂಗ್ ಜರ್ನಿ. ಸ್ಕೂಲ್ ಎಕ್ಸಾಮ್ ಆಗಿದ್ದರೆ, ಕಾಲೇಜ್ ಎಕ್ಸಾಮ್ ಆಗಿದ್ದರೆ ನಾವು 1 ವಾರ 10 ದಿನ ಪ್ರಿಪ್ರೇಷನ್ ಮಾಡ್ಕೊಂಬಿಟ್ಟು ಮುಗೀತು ಅಂತ ಹೇಳ್ತಾ ಇದ್ವಿ. ಬಟ್ ಇಲ್ಲಿ ಸುಮಾರು 3-4 ತಿಂಗಳು ಅಥವಾ ಕೆಲವೊಂದು ಸಲ 6 ತಿಂಗಳುಗಳವರೆಗೆ ಕನ್ಸಿಸ್ಟೆಂಟಾಗಿ ಪ್ರಿಪ್ರೇಷನ್ ಮಾಡಬೇಕು. ಬರೀ 1 ದಿನ 2 ದಿನ ಅಥವಾ 1 ವಾರ ಅಂದರೆ ತಮ್ಮಲ್ಲಿ ಸುಮಾರು ಜನ ಓದ್ಬಿಡ್ತೀರ. ಬಟ್ ಈ ಕನ್ಸಿಸ್ಟೆನ್ಸಿ, ಸ್ಥಿರತೆ ಇರಬೇಕು. ಈ ಒಂದು ಮೋಟಿವೇಶನು ಅಥವಾ ಇನ್ಸ್ಪಿರೇಷನ್ ತೆಗೆದುಕೊಂಡು ಡಿಸಿಪ್ಲಿನ್ಡಾಗಿ, ಶಿಸ್ತುಬದ್ಧವಾಗಿ 6 ತಿಂಗಳುಗಳ ಕಾಲ ಪ್ರಿಪ್ರೇಷನ್ ಮಾಡಬೇಕಲ್ವಾ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೆಕ್ಸ್ಟ್ 1.5 ತಿಂಗಳು ನಿಮಗೆ ಕರಗತ ಮಾಡಿಸ್ಕೊಡ್ತೀವಿ, ಪ್ರಾಕ್ಟೀಸ್ ಮಾಡಿಸ್ಕೊಡ್ತೀವಿ ಅಲ್ಲಿ ನಮ್ಮ ಮೆಂಟರ್ಶಿಪ್ ಪ್ರೋಗ್ರಾಮ್ ಅಡಿಯಲ್ಲಿ. ಸೊ ಇಷ್ಟೂ ಸಹ ನಿಮಗೆ ನಮ್ಮ ಮೆಂಟರ್ಶಿಪ್ ಪ್ರೋಗ್ರಾಮಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಬೇಗ ವಾಟ್ಸಪ್ಗೆ ಆ ನಂಬರ್ಗೆ, ನಾನು ಹೇಳಿರೋಂಥ ನಂಬರ್ಗೆ ಮೆಸೇಜ್ ಕಳಿಸಿ ಆದಷ್ಟು ಬೇಗ ಜಾಯ್ನ್ ಆಗಬೇಕು. ಮಂಡೆಯಿಂದ ಕ್ಲಾಸಸ್ ಶುರು ಆಗುತ್ತೆ. ನೆಕ್ಸ್ಟು ಮಾರ್ಗದರ್ಶನದ ಅವಶ್ಯಕತೆ ಇದೆಯೇ? ಬೇಕು. ಯಾಕಂದರೆ ನೀವಾಗೇ ಓದೋಕ್ಕೆ ಹೋದರೆ ಒಂದು ಕ್ಲಾರಿಟಿ ಇರಲ್ಲ, ಲ್ಯಾಕ್ ಆಫ್ ಕ್ಲಾರಿಟಿ. ತಮ್ಮಲ್ಲಿ ಸುಮಾರು ಜನ ಈಗಾಗಲೇ ಕೋಚಿಂಗ್ ಮುಗಿಸಿರ್ತೀರ. ಬಟ್ ಕೋಚಿಂಗ್ ಮುಗಿಸಿದ್ರೂ ಸಹ ಬರೀ ವಿಷಯಗಳನ್ನು ಹೋಗಿ ಕ್ಲಾಸಲ್ಲಿ ಕೂತ್ಕೊಂಡು ಸಬ್ಜೆಕ್ಟ್ಗಳನ್ನ ಕೇಳಿಸ್ಕೊಂಡು ಬಂದಿರ್ತೀರ. ಬಟ್ ಆ ಸಬ್ಜೆಕ್ಟಿಂದ ಏನೇನೋ ಓದಬೇಕು, ಎಷ್ಟು ಓದಬೇಕು, ಹೇಗೆ ಓದಬೇಕು, ಅದರಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು, ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇರಲ್ಲ. ಸೊ ಹಾಗಾಗಿನೇ ನಿಮಗೆ ಮಾರ್ಗದರ್ಶನ ಬೇಕಾಗುತ್ತೆ. ಇದ್ರ ಜೊತೆಗೆ ಇದೆಲ್ಲ ಗೊತ್ತಿದ್ರೂ ಸಹ ಕನ್ಸಿಸ್ಟೆನ್ಸಿ ಇರಲ್ಲ. ಮನೇಲಿ ಬಂದು ಕೂತ್ಕೋತೀರ ಅಥವಾ ರೂಮಲ್ಲಿ ಇರ್ತೀರ, 1 ದಿನ ಓದಿದ್ರೆ 3 ದಿನ ರೆಸ್ಟ್ ಮಾಡ್ತೀರ. ಸುಮಾರು ಜನ ನೋಡಿದೆ ನಾನು, ವಾರ ಪೂರ್ತಿ ಸೋಮವಾರದಿಂದ ಶನಿವಾರ ಏನೂ ಮಾಡಿರಲ್ಲ, ಆದರೂ ಸಹ ಸಂಡೇ ರೆಸ್ಟ್ ಬೇಕು. ಯಾಕಂದರೆ ಸಂಡೇ ಹಾಲಿಡೇ. ರೆಸ್ಟ್ ಏನಕ್ಕೆ ಬೇಕು ಅಂದರೆ, ಇಲ್ಲ ಸರ್ ಸಂಡೇ ಹಾಲಿಡೇ. ವಾರ ಪೂರ್ತಿ ನೀವು ಸೋಮವಾರದಿಂದ ಶನಿವಾರ ಕರೆಕ್ಟಾಗಿ ಪರಿಶ್ರಮ ಪಟ್ಟು ಓದಬೇಕು. ಆವಾಗ ಮಾತ್ರ ಸಂಡೇಗೆ ಒಂದು ಬೆಲೆ ಇರುತ್ತೆ. ಭಾನುವಾರ ರಜೆ ತೊಗೊಂಡ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಸೊ ಹಾಗಾಗಿ ಇದಕ್ಕೇನು ಬೇಕು, ಕನ್ಸಿಸ್ಟೆನ್ಸಿ ಬೇಕು. ನೀವೊಂದು ಗ್ರೂಪ್ ಇಲ್ದೇ ಅಥವಾ ಒಂದು ರೂಮಲ್ಲಿ ಕೂತ್ಕೊಂಡು ಅಥವಾ ಒಂದು ಲೈಬ್ರರಿಲಿ ಕೂತ್ಕೊಂಡು ಒಬ್ಬರೇ ಓದ್ತಾ ಇದ್ದರೆ ಕನ್ಸಿಸ್ಟೆನ್ಸಿ ಯೂಶ್ವಲಿ ಇರಲ್ಲ. ಆಬ್ವಿಯಸ್ಲಿ ಹ್ಯೂಮನ್ ಟೆಂಡೆನ್ಸಿ, ಅದು ಮನುಷ್ಯನ ಸಹಜ ಸ್ವಭಾವ. ಸೊ ಇದನ್ನು ಮೀರಿ ನೀವು ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಬೇಕು, ಒಂದು ಮೋಟಿವೇಟೆಡ್ ಆಗಿ ಟಾರ್ಗೆಟ್ಸ್ ಬೇಕು ಅಂದರೆ ನಿಮಗೆ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಇದಾದಮೇಲೆ ನಿಮಗೆ ಮಾರ್ಗದರ್ಶನ ಅಥವಾ ಮೆಂಟರ್ಶಿಪ್ ಇಲ್ಲ ಅಂದರೆ ಏನಾಗುತ್ತೆ, ನಿಮ್ಗೆ ಡೌಟ್ಸ್ ಏನು ಬರುತ್ತೆ, ಡೌಟ್ಸ್ ಆಗಿ ಬರುತ್ತೆ. ಆಬ್ವಿಯಸ್ಲಿ ಇಂಟರ್ನೆಟ್ ಇರುತ್ತೆ, ನೀವು ಸರ್ಚ್ ಮಾಡ್ಬೋದು. ಬಟ್ ಎಲ್ಲ ಡೌಟ್ಸ್ಗೂ ಸಹ ನಿಮಗೆ ಇಂಟರ್ನೆಟ್ಟಲ್ಲಿ ಸರಿಯಾದ ಮಾಹಿತಿ ಅಥವಾ ಡೌಟ್ ಸಿಗಲ್ಲ. ಇನ್ಫ್ಯಾಕ್ಟ್ ಈ ಥರ ಹೇಳ್ಬೋದು, ಅವಶ್ಯಕತೆಗಿಂತ ಜಾಸ್ತಿ ಗೈಡೆನ್ಸು ಅಥವಾ ನಿಮಗೆ ಒಂದು ಸಜೆಷನ್ ಸಿಗುತ್ತೆ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದಾಗ. ಸೊ ಅದರಲ್ಲಿ ಯಾವುದನ್ನು ಕರೆಕ್ಟಾಗಿ ಆರಿಸ್ಕೋಬೇಕು, ಯಾವುದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಇದು ನಿಮಗೆ ಕೇವಲ ಮಾರ್ಗದರ್ಶನದ ಮುಖಾಂತರ ಮಾತ್ರ ಸಿಗುತ್ತೆ. ಸೊ ಇದೆಲ್ಲ ಆದಮೇಲೆ ಪರೀಕ್ಷೆಯ ಒಂದು ದೃಷ್ಟಿಕೋನ ನಿಮಗೆ ಬಿಲ್ಡ್ ಮಾಡೋದ್ರಲ್ಲಿ ಮಾರ್ಗದರ್ಶನ ಅವಶ್ಯಕತೆ ಇದೆ. ಯಾಕಂದರೆ ಸೇಮ್ ಸಬ್ಜೆಕ್ಟು, ಪಾಲಿಟಿ ಅಂತ ಏನು ಸಬ್ಜೆಕ್ಟ್ ಇದೆಯಲ್ಲ, ಸಂವಿಧಾನ ಮತ್ತು ರಾಜಕೀಯ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೂ ಇದೆ, PSIಗೂ ಇದೆ, KSಗೂ ಇದೆ, ಆಮೇಲೆ IASಗೂ ಇದೆ. ಸೇಮ್ ಸಬ್ಜೆಕ್ಟು 4 ಕಡೆ ಹೇಗೆ ಕೇಳ್ತಾರೆ. ಸೊ ಇಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಲ್ಲ. ಒಬ್ಬ ಮೆಂಟರಾಗಿ ಅವ್ರು ಹೇಳ್ಬೋದು, ಪಾಲಿಟಿಯಿಂದ ಈ ಥರ ಟಾಪಿಕ್ಸ್ನ ಅಥವಾ ಒಂದೇ ಟಾಪಿಕ್ನ ಈ ಥರ UPSC ಅಥವಾ IAS ಎಕ್ಸಾಮಲ್ಲಿ ಕೇಳ್ಬೋದು, ಅಥವಾ KPSCಯಲ್ಲಿ ಕೇಳ್ಬೋದು. PCಗೆ PSIಗೆ ಇಷ್ಟೇ ಓದಿದ್ರೆ ಸಾಕು. ಸೊ ಈ ಒಂದು ದೃಷ್ಟಿಕೋನ ಬಿಲ್ಡ್ ಮಾಡಬೇಕು ಅಂದರೆ ನಿಮಗೆ ಮೆಂಟರ್ಶಿಪ್ ಅವಶ್ಯಕತೆ ಇದೆ. ಸೊ ಯಾರಿಗೆ ಮೆಂಟರ್ಶಿಪ್ ಬೇಕು ಬೇಡ ಅಂತ ಅದ್ರ ಬಗ್ಗೆ ಡೌಟ್ ಇದ್ದರೆ, ಸೊ ಈ ರೀಸನ್ಗೋಸ್ಕರ ನಿಮಗೆ ಮೆಂಟರ್ಶಿಪ್ ಬೇಕಾಗುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿದ್ದರೆ ದಯವಿಟ್ಟು ಮೆಂಟರ್ಶಿಪ್ ಸೇರೋಕ್ಕೆ ಹೋಗಬೇಡಿ, ಅವಶ್ಯಕತೆ ಇಲ್ಲ. ನೀವೇ ಸೆಲ್ಫ್ ಪ್ರಿಪ್ರೇಷನ್ ಮಾಡ್ಕೋಬೋದು.
ಸೊ ಲೆಟ್ಸ್ ಬಿಗಿನ್ ಅವರ್ ಜರ್ನಿ. ಓರಿಯೆಂಟೇಷನ್ ಕ್ಲಾಸ್ ತಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಹೇಗೆ ಮುಂದೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅದನ್ನು ಡೀಟೇಲಾಗಿ ವಿಡಿಯೋ ಮಾಡಿ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಸೊ ಬೈ ಸ್ಯಾಟರ್ಡೇ ಅಥವಾ ಸಂಡೇ ನಿಮಗೆ ಆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಅದರ ಆಧಾರದ ಮೇಲೆ ನೀವು ನಿಮ್ಮ ಜರ್ನಿನ ಶುರು ಮಾಡ್ಬೋದು ಮುಂದಿನ 1.5 ತಿಂಗಳುಗಳ ಕಾಲ. ಸೊ ಯಾರೆಲ್ಲ ಸೀರಿಯಸ್ ಆಗಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಟೈಪ್ ಮಾಡಿ. ನಮ್ಮ ಜರ್ನಿನ ಒಟ್ಟಿಗೆ ಶುರು ಮಾಡೋಣ. ನಾನು ಇರ್ತೀನಿ, ನಮ್ಮ ಟೀಮ್ ಮೆಂಬರ್ ಸಹ ಇರ್ತಾರೆ, ಎಲ್ಲ ಒಳ್ಳೊಳ್ಳೆ ಮಾರ್ಗದರ್ಶಕರು ಇರ್ತಾರೆ. ಸೊ ಎಲ್ಲರೂ ಸಹ ಸೇರಿ ಈ ಒಂದು ಎಕ್ಸಾಮ್ನ ಕ್ರ್ಯಾಕ್ ಮಾಡೋಣ. ಯಾರೆಲ್ಲ ಸೀರಿಯಸ್ ಆಗಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಟೈಪ್ ಮಾಡಿ. ಸೊ ಏನೇ ಡೀಟೇಲ್ಸ್ ಇದ್ದರೂ ಮುಂದೆ ವಾಟ್ಸಪ್ ಮುಖಾಂತರ ಗ್ರೂಪಲ್ಲಿ ನಾವು ಶೇರ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್.